ಇವ್ರಿಗೆ. ನಮಸ್ಕಾರ ಗೋವಿಂದಪ್ಪನವ್ರಿಗೆ. ನಾವು ಹೇಳಿದ ವಿಷಯ ನಿಮಗೆ ತಿಳಿಸಿದ್ರೇನ್ರಿ? ನೀವು ಹೇಳಿದ ವಿಷಯ ನಮಗೆ ತಿಳಿಸಿದ್ರಿ ಸರ್. ನೀವು ಯಾವ ವಿಷಯ ನಮ್ಗೆ ಹೇಳಿ ಕಳಿಸಿರಿ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇಲ್ಲಿವರೆಗೂ ನಿಮ್ಮ ಹತ್ರ ತಿಳ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿವರೆಗೂ ಬಂದಿರೋದು. ನೋಡಿ ಗೋವಿಂದಪ್ಪನವ್ರೆ, ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮವಿದೆ. ನೀವು ನಮ್ಮ ಕುಟುಂಬದ ಒಬ್ಬ ಸದಸ್ಯರಂತೆ ಕಾಣುತ್ತಾ ಬಂದಿದ್ದೀರಿ. ಮಗಳ ನಿಶ್ಚಯ ಕಾರ್ಯಕ್ರಮಕ್ಕೆ ಯಾರ್ಯಾರನ್ನ ಕರೆಸೋಣ ಅಂತ ನಿಮ್ಮ ಸಲಹೆಗೆ ನಾನೇ ನಿಮ್ಮನ್ನು ತಿಳಿಸಿದ್ದೀನಿ. ಅದು ಸರಿ ಸರ್. ನಿಮ್ಮ ಮಗಳ ಭಾರತಿಗೆ ವರ ಯಾರಂತ ಹೇಳಿಲ್ಲಲ್ರಿಪ್ಪ? ವರ ಬೇರೆ ಯಾರು ಅಲ್ರಿ, ನನ್ನ ತಂಗಿ ಪದ್ಮಾವತಿಯ ಮಗ ಮುಗಿ. ನನ್ನ ತಂಗಿ ಸಾಯುವ ಸಮಯದಲ್ಲಿ ನನ್ನಿಂದ ವಚನ ಪಡೆದುಕೊಂಡಿದ್ದೆ. ಏನಂತ? ಅಣ್ಣ, ನಾನಂತೂ ಬಡವಿ. ನಾಳಿನ ಸತ್ತ ನಂತರ ನನ್ನ ಮಗ ಅನಾಥನಾಗುತ್ತಾನೆ. ನಿನಗೇನು ಗಂಡು ಮಕ್ಕಳಿಲ್ಲ. ನನ್ನ ಮಗನನ್ನೇ ದತ್ತು ತೆಗೆದುಕೊಂಡು ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೆಂದು ಹೇಳಿ ಸತ್ತು ಹೋದಳು. ಅದರಂತೆ ನಾನು ಮಂಜುನನ್ನು ಪೋಷಣೆ ಮಾಡಿ ವಿದ್ಯೆ ಕಲಿಸಿ ಮಿಲಿಟರಿಗೆ ಸೇರಿಸಿದೆ. ಈಗ ಅವನು ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡ್ತಿದ್ದಾನೆ. ಈಗೇನೋ 4 ದಿನ ರಜೆ ಅಂತ ಊರಿಗೆ ಬಂದಿದ್ದಾನೆ. ಅವರ ಮದುವೆ ನಿಶ್ಚಯ ಮಾಡಿ ದಿನಾಂಕ ನಿರ್ಧಾರ ಆಯ್ತು ಅಂತ ನನ್ನ ವಿಚಾರ. ಒಳ್ಳೆ ವಿಚಾರಣೆ ಮಾಡಿದ್ರಪ್ಪ. ನೀರಿನಕ್ಕಿಂತ ರಕ್ತ ತಪ್ಪಂತಾರಲ್ರಿ, ಸುಳ್ಳು ಇರ್ಬೇಕ್ರಪ್ಪ. ನಿಮ್ಮಂತ ಒಳ್ಳೆ ಜನ ಇರ್ಬೇಕು. ಹಾ, ಅಂದ್ರ ನಾನು ಸ್ವಲ್ಪ ಮುಂಜೆ ನೋಡ್ಬೇಕಲ್ರಿ, ಸ್ವಲ್ಪ ಕರಿತೀರೇನ್ರಿ ಸರ್? ಇಲ್ಲೇ ಮನೆಯಲ್ಲೇ ಇದ್ದಾನೆ, ಕುಳಿತುಕೊಳ್ಳಿ, ಕರಿತೀನಿ. ಭಾರತಿ 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 ಏನಪ್ಪ? ಗೋವಿಂದಪ್ಪನವ್ರು ಮೇಡಮ್ಮ, ಒಂದೆರಡು ಕಪ್ ಕಾಫಿ ಮಾಡಮ್ಮ. ಸರಿ ಅಪ್ಪಾಜಿ, ಇರ್ಲಿ ತರುತ್ತೇನೆ. ನಿಮ್ಮ ಮಗಳು ಭಾರತಿ ಈ ತನಕ ವಿದ್ಯಾಭ್ಯಾಸ ಮಾಡ್ಯಾಡ್ರಿ. ಇದೇ ವರ್ಷ ಬೇಗ ಮುಗಿಸಿಕೊಂಡಿದ್ದಾಳೆ. ಅವಳ ಮದುವೆಯನ್ನು ಮಾಡಿ ಮುಗಿಸಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿದೋಯ್ತು ನೋಡಿ. ಸ್ವಲ್ಪ ನಿಮ್ಮ ಮಾವ ಮಂಜುನನ್ನು ಕರಿತೀನ? ಅಂಕಲ್, ನಾನು ಕರೆಯೋದಿಲ್ಲ ಅಂಕಲ್. ನನಗೆ ತುಂಬಾ ನಾಚಿಕೆ ಬರುತ್ತೆ ಅಂಕಲ್. ಮಂಜು ಮಂಜು ಏ ಮಂಜು, ಹಾ ಬಂದೆ ಮಾಮಾಜಿ. ಮಂಜು, ಇವರು ಗೋವಿಂದಪ್ಪನವರು ಅಂತ ನಮ್ಮ ಮನೆಯ ಹಿತೈಷಿಗಳು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಎಂತ ಒಳ್ಳೆ ಹುಡುಗನನ್ನೇ ಜೋಪಾನ ಮಾಡಿದ್ದೇವೆ. ಇಂಥ ಒಳ್ಳೆ ಹುಡುಗರು ಸಿಗೋದು ಈ ಜಗತ್ತಿನಲ್ಲಿ ತುಂಬಾ ಕಡಿಮೆ. ಭಾರತಿ, ಇಂದು ನಿಮ್ಮ ನಿಶ್ಚಯ ಕಾರ್ಯಕ್ರಮ ಸಲುವಾಗಿ ಊರಲ್ಲಿರುವ 4 ಪ್ರಮುಖರಿಗೆ ಹೇಳಿದರು. ನೀನು ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡಮ್ಮ. ಹಾಗೆ ನಿನ್ನ ಗೆಳತಿಯರಿಗೆ ಹೇಳಿ ಬೇಗ ಬಂದ್ಬಿಡಮ್ಮ. ಹಾ ಮಂಜು, ನೀನು ಅಷ್ಟೇ ಅಪ್ಪ. ನಿನ್ನ ಗೆಳೆಯರಿಗೆ ಹೇಳಿ ಬೇಗ ಬಂದ್ಬಿಡು. ಬನ್ನಿ ಗೋವಿಂದಪ್ಪನವ್ರೆ, ನಾವು ಹೋಗೋಣ. ಬನ್ನಿ ಮಾಮಾಜಿ, ಊಟ ಮಾಡಿಕೊಂಡು ಹೋಗೋರಂತೆ. ಬೇಗ ಹೋಗಿ ನನ್ನ ಸ್ನೇಹಿತರಿಗೆ ವಿಷಯ ತಿಳಿಸಿ ಬರುವೆ. ಏನು ಭಾರತಿ? ಈ ಊರಿಗೆ ನೀವು ಬರುವುದೇ ಅಪರೂಪ. ಬಂದ್ರು ಸಹ 4 ದಿವಸ ಇರೋದಿಲ್ಲ. ನಿಮ್ಮೊಂದಿಗೆ ಏಕಾಂತವಾಗಿ ಮಾತನಾಡಬೇಕೆಂಬ ಬೋಧನದಿಂದ ಆದಾಗಿದೆ. ಇವತ್ತು ನೀವು ಹೆಂಗಾದ್ರು ಒಬ್ಬರೇ ಇದ್ರ? ಕುಳಿತುಕೊಳ್ಳಿ, ಇಬ್ಬರು ಮಾತಾಡೋಣ. ಕುಳಿತುಕೊಳ್ಳುವಷ್ಟು ಸಮಯ ಇಂದಿಲ್ಲ ಭಾರತಿ. ಇನ್ನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತೀಯ.
ಕುಳಿತುಕೊಳ್ಳುವಿ, ಸಾಕಷ್ಟು ಮಾತಾಡುವಂತೆ. ಅಂದ್ರೆ ಈ ನನ್ನ ಮಾತಿಗೆ ಮಾನವತೆ ಇಲ್ಲವೇ? ಖಂಡಿತ ಇದೆ. ಅನಿರೀಕ್ಷಿತವಾಗಿ ನಾವಿಬ್ಬರು ಇಂದು ಏಕಾಂಗಿಯಾಗಿದ್ದೇವೆ. ಮದುವೆಗಿಂತ ಮುಂಚೆ ನಾನು ಒಂದು ಮಾತು ಕೇಳಬೇಕೆಂದಿರುವೆ. ನಾನು ಕೇಳಬಹುದಾ ಭಾರತಿ? ಕೇಳಿ ಮಾವ, ಮನೆ ಬಿಚ್ಚಿ ಕೇಳಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಭಾರತಿ, ನನಗೆ ಗೊತ್ತು ನೀನು ಹೀಗೆ ಕೇಳುವೆನೆಂದು, ನಾನು ಹೀಗೆ ಕೇಳುವೆನೆಂದು ನೀನು ತಪ್ಪು ತಿಳಿದುಕೊಳ್ಳಬೇಡ ನೋಡು ಭಾರತಿ. ಹೆತ್ತವರನ್ನು ಕಳೆದುಕೊಂಡ ಮೇಲೆ ಅನಾಥನಾಗಿ ಬೀದಿಯಲ್ಲಿ ನಾನು ಬದುಕಬೇಕಾದ. ನಿಮ್ಮ ತಂದೆ ಕೊಟ್ಟ ಆಶ್ರಯದಲ್ಲೇ ಬೆಳೆದು ದೊಡ್ಡವನಾದ. ಇಂದು ನಿಮ್ಮ ತಂದೆಯ ಋಣ ತೀರಿಸುವ ಭಾರ ನನ್ನ ಪಾಲಿಗೆ ಬಂದಿದೆ. ಈಗ ಮನೆಯಲ್ಲಿ ನಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದಿರುವರು. ಈ ವಿಷಯದಲ್ಲಿ ನನ್ನ ಅಭಿಪ್ರಾಯವು ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ನಿನ್ನ ಅಭಿಪ್ರಾಯವೂ ಮುಖ್ಯವಾಗಿದೆ. ನಾನಂತೂ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಆದರೆ ನೀನು ನನ್ನನ್ನು ಮನಸಾರಿ ಪ್ರೀತಿಸ್ತಾ ಇದೀಯಾ? ಈ ವಿಷಯದಲ್ಲಿ ಸಂಕೋಚ ಪಡದೆ ಹೇಳು ಭಾರತಿ. ಎಂದು ನನ್ನ ಹೃದಯದಲ್ಲಿ ಹೂವಾಗಿ ಅರಳಿತು ನನ್ನ ಮಕರಂದ ಹೀರುವ ದುಂಬಿ ನೀವೇ ಅಂತ ನನ್ನ ಮನಸ್ಸಲ್ಲಿ ಪ್ರೀತಿ ಮಾಡ್ತಾ ಇದ್ದೀನಿ. ಮದುವೆ ಆದ್ರೆ ಅದು ನಿಮ್ಮನೆ ಮದುವೆ ಆಗಬೇಕೆಂಬ ದೃಢ ನಿರ್ಧಾರ ಮಾಡಿದ್ದೀನಿ. ನೀವಿಲ್ಲದೆ ನಾನು ಖಂಡಿತ ಬದುಕೋದಿಲ್ಲ ಮಾವ, ಖಂಡಿತ ಬದುಕೋದಿಲ್ಲ. ಇದು ನಿಮ್ಮ ಪಾದ ಸಾಕ್ಷಿ. ಹೇಳು ಭಾರತಿ, ನಾನು ನಿನ್ನ ಮನ ನೋಯಿಸಲು ಈ ಮಾತನ್ನು ಕೇಳಲಿಲ್ಲ. ಏಕೆಂದರೆ ನೀನು ವಯಸ್ಸಿಗೆ ಬಂದ ಹೆಣ್ಣು, ಅಲ್ಲದೆ ವಿದ್ಯಾವಂತಳು, ಮೇಲಾಗಿ ಸುಶಿಕ್ಷಿತಳು. ನಿನ್ನ ಆಸೆ, ಆಕಾಂಕ್ಷೆ, ಅಭಿಪ್ರಾಯಗಳಿಗೆ ನಾನು ಅಡ್ಡಿಯಾಗಬಾರದೆಂದು ಕೇಳಿದೆ ಹೊರತು ನಿನ್ನ ಮನ ನೋಯಿಸಲು ಅಲ್ಲ ಭಾರತಿ. ತುಂಬಾ ಥ್ಯಾಂಕ್ಸ್ ಮಂಜು. ನಾನೆಂದಾದ್ರೂ ನಿಮ್ಮ ಮನಸ್ಸು ಅಂತ ಯಾವತ್ತೂ ನೋಡಿಕೊಳ್ಳೋದಿಲ್ಲ. ಇಲ್ಲ ಭಾರತಿ, ತುಂಬಾ ಪ್ರೀತಿ ಗೌರವದಿಂದ ಕಂಡಿರುವೆ. ನಾನು ಅಷ್ಟೇ ನಿನಗೆ ಯಾವ ಜನ್ಮದಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳುವನೆಂಬ ಭರವಸೆ ನೀಡಬಲ್ಲೆ. ತುಂಬಾ ಥ್ಯಾಂಕ್ಸ್ ಮಂಜು, ತುಂಬಾ ಥ್ಯಾಂಕ್ಸ್. ನನ್ನ ಕನಸು ನನಸಾಯಿತು ನೋಡಿ. ನಿಮ್ಮವರು ಒಂದು ಕೂಗಲ್ ಕೊಂಕ ಆಗಬೇಕಂತೆ ನಿಮ್ಮ ಹೆಂಡತಿಯಾಗಿ ಬಾಳ್ತೀನಿ ನೋಡಿ. ನನ್ನನ್ನು ಮದುವೆಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಪತಿಯನ್ನು ಸ್ವೀಕರಿಸಿ ಅಂತ ನಿಮ್ಮ ಇದೇ ಸಮಯದಲ್ಲಿ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿದ್ನಿ, ಹೊಟ್ಟೆ ತುಂಬಾ ಊಟ ಮಾಡಿದಂತೆ. ಈಗ ಊಟ ಬೇಡ ಭಾರತಿ, ತುಂಬಾ ಟೈಮ್ ಆಗಿದೆ. ಮತ್ತೇನು ಬೇಕು? ನಿನ್ನ ಮಧುರ ಕಂಠದಿಂದ ಸಿಹಿ ಮುತ್ತಿನಿಂದ ಕೂಡಿರ್ತಕ್ಕಂಥ ಒಂದು ಸುಂದರವಾದ ಹಾಡು. ಆಯ್ತು ನನ್ನ ರಜ, ನೀವು ಕೇಳಿದ್ರೆ ಇಲ್ಲ ಎನ್ನುತ್ತಾರೆ. ಏನು ಖಂಡಿತ ಹಾಡು.
ಹೇಳಿದವರು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಅವ್ರು ಏನಾದ್ರೂ ಬಂದು ದಾರಿಗಾದ್ರೂ ಹೋಗಿರ್ಬೋದಾ? ಚೇಚೆ, ಇನ್ನು ಬಂದಿಲ್ಲ ಅಂತ ಕಾಣಿಸುತ್ತದೆ. ಇನ್ನು ಸ್ವಲ್ಪ ಹೊತ್ತು ಕಾದು ನೋಡಿದ್ರಾಯ್ತು. ಹಲೋ, ನೋಡಿ ನನ್ನ ಜೊತೆ ನೀವು ಮಾತನಾಡಬೇಡಿ. ನೋಡಿ, ಜಲ್ದಿ ಬರ್ತಾನಂತ ಹೇಳಿದವರು 10 ನಿಮಿಷ ತಡವಾಗಿ ಬಂದ್ರಲ್ಲ, ಯಾಕೆ? ಐ ಆಮ್ ವೆರಿ ಸಾರಿ ರೂಪಾ. ನಿನಗೋಸ್ಕರ ಬೇಗ ಬರಬೇಕಂತ ತುಂಬಾ ಪ್ರಯತ್ನ ಪಟ್ಟೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನನಗಾಗಿ ಒಂದು ಹೆಣ್ಣನ್ನು ನೋಡಿದ್ದಾರೆ. ಅವಳನ್ನೇ ಮದುವೆಯಾಗಬೇಕೆಂದು ತುಂಬಾ ಹಠ ಹಿಡಿದಿದ್ದರು. ಆದರೆ ನಾನು ಸತ್ತರೂ ಅವಳನ್ನು ಮದುವೆಯಾಗಲಾರೆ. ನಾನು ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗುತ್ತೇನೆಂದು ಹೇಳಿಬಿಟ್ಟೆ. ಗಟ್ಟಿ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಗಟ್ಟಿ ಮಾಡಿದ ಹೆಣ್ಣನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ವೀಣೆ ನುಡಿಸಲು ತಂತಿ ಬೇಕು ಹೊರತು ದಾರದ ಎಳೆಯಲ್ಲ. ಈ ನನ್ನ ಜೀವನಕ್ಕೆ ನೀನೇ ತಂತಿ, ಅವಳಲ್ಲ. ನಿನಗೋಸ್ಕರ ನಾನು ಬೇಕಾದನ್ನು ತ್ಯಾಗ ಮಾಡಲು ಸಿದ್ಧನಿದ್ದೇನೆ ರೂಪ. ಹೌದಾ? ನಿಮ್ಮಂತವಳು ಪಡೆಯಬೇಕಾದ್ರೆ ಅವಳು 7 ಜನ್ಮ ಪುಣ್ಯ ಮಾಡಬೇಕು. ಇರ್ಲಿ, ನಾನು ಕೂಡ ನಿಮ್ಮಂತೆ ಮನೆಯಲ್ಲಿ ನಾನು ಮೋಸ ಮಾಡಿಬಿಟ್ಟೆ. ಯಾರಿಗೆ ಮಾಡಿರುವೆ ಮೋಸ? ನೀವು 2 ಲಕ್ಷ ರೂಪಾಯಿ ತೆಗೆದುಕೊಂಡು ಬಾ ಅಂತ ಹೇಳಿದ್ರಲ್ಲ, ಆ 2 ಲಕ್ಷ ರೂಪಾಯಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ತಂದಿದೀಯಾ ನೋಟಿನ ಕಟ್ಟನ್ನು? ಪ್ರಿಯತಮನಿಗೆ ಪ್ರಾಣ ಸಂಕಟ ಇರುವಾಗ ಪ್ರಿಯತಮೆ ಪಾಲ್ ಮಾಡೋದು ಪ್ರಿಯತಮೆ ಕರ್ತವ್ಯ ಅಲ್ಲವೇ? ಅದಕ್ಕಾಗಿ ನಾವು ನಿಮಗೆ 2 ಲಕ್ಷ ರೂಪಾಯಿ ಹಣವನ್ನು ನೀ ನಡೆಸಿರುವ ಹಾಗೆ ನಾನು ಅದೇ ರೀತಿ ಬಂದಿದ್ದೇನೆ. ಹೌದು, ತೆಗೆದುಕೊಳ್ಳಿ 2 ಲಕ್ಷ ರೂಪಾಯಿ ಹಣವನ್ನು. ವೆರಿ ಗುಡ್ ರೂಪಾ, ವೆರಿ ಗುಡ್. ಇದ್ದರೆ ಇರಬೇಕು ನಿನ್ನಂತ ಪ್ರೇಯಸಿ. ಕೊಡು, ನೀ ತಂದಿರುವ 2 ಲಕ್ಷದ ನೋಟಿನ ಕಟ್ಟನ್ನು. ಯಾವ ದುರ್ಘಟನೆಗೂ ಸಿಗದೆ ನಾನು ಹಣವನ್ನು ಕದ್ದುಕೊಂಡು ಬಂದಿದ್ದೀನಿ. ನೋಡಿ, ಮುಂದೆ ನನ್ನ ಅಣ್ಣ ಏನ್ ಮಾಡ್ತಾನಂತ ನನಗೊಂದು ತಿಳಿಯದಾಗಿದೆ. ನೋಡಿ, ಮುಂದೆ ಈ ನಾಟಕ ಚಿಂತೆ ಮಾಡದಿರು ರೂಪ. ನಾ ಹೇಳಿದ ಉಪಾಯ ನೀನು ಪಾಲಿಸಿದರೆ ನನ್ನ ಧರ್ಮ ದೇವತೆಯಾಗುವುದು ಗಟ್ಟಿ. ಒಂದು ವೇಳೆ ಇಲ್ಲದಿದ್ದರೆ ನೀನು ತಂದಿರುವ ಈ ಹಣದಿಂದ ನಮ್ಮಿಬ್ಬರ ಹೆಣ ಬೀಳುವುದು ಖಚಿತ. ನಿನಗೆ ಯಾವುದು ಬೇಕು, ಯಾವುದು ಬೇಡ ರೂಪ? ನೀವು ಯಾವ ಮಾತನ್ನು ಹೇಳ್ತಾ ಇದ್ರು ಖಂಡಿತವಾಗಿ ನಾನು ಪಾಲಿಸ್ತೀನಿ. ಅದೇನಂತ ಹೇಳಿ. ರೂಪ,
ನಿನ್ನ ಮೇಲೆ ಸಂಶಯ ಪಟ್ಟಿರುವ ನಿಮ್ಮಣ್ಣನನ್ನು ಮೊದಲು ಕೊಲೆ ಮಾಡಿಬಿಡು. ಏನು, ನನ್ನ ಒಡ ಹುಟ್ಟಿದನನ್ನು ನಾನು ಕೊಲೆ ಮಾಡ್ಬೇಕಾ? ಹೌದು ರೂಪ, ಹೌದು. ನಮ್ಮ ದಾರಿಗೆ ಅಡ್ಡ ಬರುವವರು ಅಣ್ಣನಾದರೇನು, ಹೊಟ್ಟೆಯಿಂದ ಹುಟ್ಟಿದ ಮಗನಾದರೇನು, ನಮಗೆ ಜನ್ಮ ನೀಡಿದ ತಾಯಿಯಾದರೂ ಅವರನ್ನು ಕೊಲೆ ಮಾಡಲೇಬೇಕು. ಅಂದಾಗಲೇ ಈ ಕಲಿಯುಗದಲ್ಲಿ ಬದುಕಲು ಸಾಧ್ಯ. ನೋಡು ಕರುವಿದ್ರ, ನಿನ್ನ ಮಾತಿಗೆ ನಾನು ಮೆಚ್ಚಿಕೊಂಡೆ. ಆಯ್ತು, ನಿಮ್ಮ ಮಾತಿನಂತೆ ನಾಳೆಗೆ ನಾನು ಕೇಳ್ತೀನಿ, ಆಯ್ತಾ? ಹಾ ರೂಪ, ತೆಗೆದುಕೊಳ್ಳಿ 2 ಲಕ್ಷ ರೂಪಾಯಿ ಹಣವನ್ನು. ಯಾಕೆ ಚಿಂತಿಸುವೆ ರೂಪ? ನಮ್ಮಿಬ್ಬರ ಹೃದಯ ಮಿಲನವಾಗಿದೆ. ನಾವಿಬ್ಬರು ಮಾನಸಿಕವಾಗಿ ಮದುವೆಯಂತ ಆದಂತೆಯೇ ಸರಿ. ಮತ್ತೆ ಮೂಢನಂಬಿಕೆ ಎಂಬ ಮದುವೆ ಇರುವೆ. ನೀನೇನು ಚಿಂತೆ ಮಾಡಬೇಡ, ನಾನು ಸಮಯ ಸಂದರ್ಭ ಎಲ್ಲ ನೋಡಿ ಹೇಳುತ್ತೇನೆ. ಆಯ್ತು ಆಯ್ತು, ನೋಡಿ ನಮ್ಮಿಬ್ಬರ ಪ್ರೀತಿ ನಾಳೆ ಮದುವೆಯಲ್ಲಿ ಭೇಟಿ ಆಗೋಣ. ನಾನಿನ್ನು ಬರ್ಲಿ? ರೂಪ, ಬರೇ ಬಾಯಿ ಮಾತಿನಿಂದ ಮಾತನಾಡಿ ಹೋದರೆ ಹೇಗೆ? ಈ ನಿನ್ನ ಸಿಹಿಯಾದ ಬಾಯಿಯಿಂದ ಒಂದೆರಡು ಸಿಹಿ ಮುತ್ತುಗಳು ಇಲ್ಲಿ ಬರಲಿ. ಆಯ್ತು, ಪ್ರಿಯತಮ ಇಷ್ಟೊಂದು ಆಸೆ ಪಟ್ಟಿದ್ದಾರಂದ್ರೆ ನಾನು ಹಾಡ್ತೀನ. ಆಯ್ತು, ನೀವು ಇಷ್ಟರಂತೇನೆ ನಾನು ಹಾಡುವೆ. ನಾಳೆ ನಾವು ಮದುವೆಯಲ್ಲಿ ಭೇಟಿ ಆಗೋಣ. ನಾನೇನು ಹೋಗಿ ಬರ್ಲಿ? ಹೋಗಿ ಬಾ, ಹೋಗಿ ಬಾ. ಬಾಯ್ ಬಾಯ್.
ಅದಕ್ಕಿಂತ ಮುಂಚೆ ನಮ್ಮಂತ ಕಲಿಯುಗದ ಕಾಮುಕರ ಕೈಗೆ ಹಣ ತಂದು ಕೊಟ್ಟರೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವರೇನೆ ಹೋಚಿ. ತಾಳಿ ಕಟ್ಟಬೇಕಾದ ನಿನ್ನ ಕೊರಳಿಗೆ ಊರನ್ನು ಕಟ್ಟಬೇಕಾಗುತ್ತದೆ. ಎಚ್ಚರ. ಹೇಗೆಂದರೆ ಕುರಿಯ ಕತ್ತನ್ನು ಕೊಲ್ಲುವ ಕಟುಕ ಮೊದಲು ಮೇಯಿಸಿ ಮುದ್ದಿಸಿ ನಂತರ ಕೊಲ್ಲುತ್ತಾನೆ. ಅದರಂತೆ ಈ ಕಲಿಯುಗದ ಕರ್ಮೇಂದ್ರ ನಿನ್ನನ್ನು ಮುದ್ದಿಸಿ ಮೋಹಿಸಿ ಪ್ರೀತಿಸಿ ನಿನ್ನಲ್ಲಿರುವ ಹಣ ಹೊಡೆದು ಒಂದಲ್ಲ ಒಂದು ದಿನ ಈ ಕಟುಕನ ಕೈಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಪಯಣ ಮಾಡುವುದು ಯಮಲೋಕಕ್ಕೆ. ಭಾರತಿ ನಿನ್ನ ದಾರಿಯನ್ನು ಕೇಳ್ತಿದ್ದಾಳೆ, ಒಳಗಡೆಗಳು ಹೋಗೋ. ಆಯ್ತು ಅಂತ. ನಮಸ್ಕಾರ ರೀ ಸರ್. ನಮಸ್ಕಾರ. ನಾ ಹೋಗಿ ಬಾಬುಗೌಡ ಬಿರಾದಾರ್ ಅವ್ರಿಗೆ, ಅಶೋಕಗೌಡ ಪಾಟೀಲ್ರಿಗೆ, ಹಾದಿಮನಿ ಜಟ್ಟೆ ಮುತ್ತವ್ರಿಗೆ, ಮಠದ ಪೂಜೆ ಮಾಡೋ ಮುತ್ತವ್ರಿಗೆ, ಸಿಳಿನ ಈಶ್ವರಪ್ಪ ಸಾವ್ಕಾರ್ಗೆ, ಮತ್ತು ನಮ್ಮ ಬಳದ ಮುಲ್ಗಪ್ಪ ಸಾವ್ಕಾರ್ಗೆ, ಗುಂಡಪ್ಪಗಳ ಶರಣಪ್ಪ ಸಾವ್ಕಾರ್ಗೆ, ಬಳದ ಬಸ ಸಾವ್ಕಾರ್ಗೆ, ಬೇಲೂರು ಮಲ್ಲೋಣರ್ಗೆ ಹೋಗಿ ಕರ್ಕೊಂಡ್ ಬರ್ತೀನಿ ರೀ. ಬೇಡ ಮಾರಾಯ, ಇಲ್ಲೇ ಇರು. ಬಂದಂತ ಜನರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದಷ್ಟೇ ಸಾಕು. ನಾ ಒಳಗಡೆ ಹೋಗ್ಬಿಡ್ತೀನಿ, ನೀ ಇಲ್ಲೇ ಇರು. ಆಯ್ತು ರೀ. ಕಾಲಿಗಿರಿ ಸಿಕ್ಕೋದು ಅಂದ್ರ ನಡುವಿನ ಸೊಂಟಿ ಅದಕ್ಕೂ ಬರ್ಲಾರ್ದಂಗ ನೀ ತುಂಬ ಹಿಂದಿನ ಬಾರ ನನ್ನ ಮಗಳ. ಏಯ್ ಸಾವ್ಕಾಸ್ ಬಾ, ನೆಲ ನೋಡ್ಕೋತ. ಅದು ಬಂದಕ್ ಇದು ನೋಡ್ಲಿಲ್ಲತ್ತ, ಮೀಸಿ ಬಂದ ದೇಶ ನೋಡ್ಲಿಲ್ಲತ್ತ. ನೆಲ ನೋಡ್ಕೋತ ಬಾರ. ಹೇ ಬಿಕನಾಸಿ, ಯಾಕಲೇ ಮಗನೇ? ನನ್ನ ಮಗಳು ಪಿಕ್ನಾಶ್ ಅಲ್ಲ. ಎಷ್ಟು ಲಾಕ್ಡೌನ್ ಬಿದ್ದಿತ್ತಲ್ಲ 3 ವರ್ಷ ಕರ್ನಾಟಕದಾಗ. ಹೌದು ಹೌದು. ಉಳಿದಿದ್ದು ಒಂದ ಪೀಸ ಅನೇನ ಮಗನ. ಇದು ಒಂದ ಪೀಸ ಹಿಂಗ್ಯಾಕ ಡುಮ್ ಡುಮ್ಮ ಮಾಮ. ಊದಿನ ಕಟ್ಟಿಗತ್ಲೆ ಗೋಟ್ ನಿಂದ್ರಲಿ ಊದಿನ ಕಟ್ಟಾರ್ಲ ಹಾಯಿ ನುಂಗಿದಾರ್ಗತ್ಲೆ ಒಂದ್ ಸ್ವಲ್ಪ ನಾಗು, ಒಂದ್ ಸ್ವಲ್ಪ ಸ್ಮೈಲ್, ಏನು ಇಲ್ಲ. ಏನು ಹೋಯ್ತಿಲ್ಲ, ಸ್ವಲ್ಪ ಐತಿಲ್ಲ, ನಗಂಗಿಲ್ಲ, ಕಲಿಯಂಗಿಲ್ಲ, ಏನು ಇಲ್ಲ. ಬರೇ ಚಾಲನ ಡಗ್ 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 ಅತ್ಗ ನಕ್ಕವ್ರು ನಕ್ಕ ಹೊಕ್ಕಾರ. ಅಯ್ಯ ಏನಿಲ್ಲ, ದಿವಸ ನಗಕ್ ಹೋಗ್ಬೇಡ. ಸುಮ್ಮ ಕೂತವ್ರು ಗುಂಡೆ ಹೊಕ್ಕಾರ. ಅಲ್ಲ ಇವತ್ತೊಂದ್ ದಿವಸ ಅಟ್ಟನಾಗ ದಿವಸ ನಗಕ್ ಹೋಗ್ಬೇಡ. ಮಾಮ ಮಾಮ ಜರ ಆಕಿನ ಗಪ್ ಮಾಡು.
ಹೇಳಪ್ಪ ನಿಂದ ಹೇಳು. ಲಾಕ್ಡೌನ್ದಾಗ ಉಳಿದಿದ್ದ ಒಂದ ಪೀಸ ಹೌದು ಇದ ಒಂದು ಪೀಸ ಹಾ. ಯಾವರೇ ಪಾಸಿದಿಂದ ತುರದಿ ನಾನಾಗೌಡ್ ಅಂತ ಹೊಡ್ಕೊಂಡು ಲಂಡನ್ ಹಳದಾಗ ಹಾಡ್ನಂದ್ರ ನೀವು ಹಿಂದ್ರಗಡೆ ತ್ರಾಸ್ ತಗೊಂಡು ಕ್ರಾಸಿಗೆ ಹುಡುಕಾಡ್ಬೇಕಾಗೈತಿ ಭಾಳ ಹುಷಾರಿಯಾಗಿರ್ರಿ. ಸುಮ್ಮನಿರಲ್ಲ ನನ್ನ ಮಗನೇ. ನನ್ನ ಮಗಳನ್ನ ಯಾರು ಹೊತ್ಕೊಂಡು ಹೋಗ್ತಾರಲ್ಲೇ? ನನ್ನ ಮಗಳಂದ್ರೆ ಏನು ಕೊಡಂಗಿ ತಿಳ್ಕೊಂಡೆ ಮಗನ. ಏನದಳಕಿ ನನ್ನ ಮಗಳು ರಾಧವ ಅಂದ್ರ ಐಶ್ವರ್ಯ ರೈ ಇದ್ದಂಗ ಮಗನ. ಅವ್ರು ರವ್ ಇದ್ದಂಗಲ್ಲ ಅದಕ್ಕೆ ಆತನಿಗೆ ಹಚ್ಚ ಮಗನ. ಏನ ಮಾತಾಡ್ತಾನ ಯಪ್ಪ ಇವ ಕಲಿಯಕ್ಕಿದ ನಾನು ಹೊತ್ತರು ಕಲ್ಕೊಂಡು ಹೋಗ್ತೀನಿ ಮಾತೆಲ್ಲ ಯಪ್ಪ. ಅವೇನಂತಾರ ಅದೇನಂತಾರಲ್ಲ ಮದ್ವಿ 3 ದಿವಸ ಏನ ಮುಂದಾಕುದ ಹಿಂದಾಕುದ ಯಾಕನ ಗೊತ್ತಿಲ್ಲಮ್ಮ. ಹಿಂದಾಕುದಲ್ಲ ಮುಂದಾಕುದ. ಯಪ್ಪ ಈ ಮದ್ವಿ ಯಾರೈತಿಲ್ಲ? ಮದುವೆ ಹಾ. ನಮ್ಮ ಸಾಹೇಬ್ರದೈತಿ. ಹೌದಾ ಯಪ್ಪ ಮದ್ವೆ ಊಟಕ್ಕೆ ಏನೇನ್ ಮಾಡ್ಸ್ಯಾರು? ಎಲ್ಲ ಮಾಡ್ಸಿರ್ತಾರ. ಏನ್ ಸಿಹಿ ತಿಂತವ್ರು ಸಿಹಿ ಮಾಡ್ಸಿರ್ತಾರ, ಖಾರ ತಿನ್ನೋರು ಖಾರ ಮಾಡಿರ್ತಾರ, ಕಾರ್ಬಾಯಿ ತಿನ್ನೋರು ಕಾರ್ಬಾಯಿ ಮಾಡಿಸಿರ್ತಾರ, ಹೀಗೆ ಚಟ ಇದ್ದವ್ರು ಚಟ ಮಾಡಿಸಿರ್ತಾರ. ಯಪ್ಪ ಅದಿರ್ಲಿ ಮುಂದಿನ ಕಾರ್ಯಕ್ರಮ ಶುರು ಮಾಡ್ರಿ. ಯಪ್ಪ ಇಷ್ಟೊತ್ತಂತೂ ಆಚಾರ್ಯ ಬಂದಿಲ್ಲ. ನಮಸ್ಕಾರ. ಯಪ್ಪ ಇವ್ಯಾರು ಎಷ್ಟು ಬಂದಾರಲ್ಲ? ಉಳಿದಪ್ಪನವ್ರಿಗೆ ಆಚಾರ್ಯ ಅವರು ಇನ್ನೂ ಬರ್ಲಿಲ್ಲ ನೀವು. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ ಆರಾಮದಿ? ನಮಸ್ಕಾರಿ ಅಪ್ಪ ಗೋವಿಂದ. ಯಪ್ಪ ನಮಸ್ಕಾರಿ ಕೃಷ್ಣ. ಯಪ್ಪ ನೀವು ಅಂಗಿ ಕಳೆದು ಬಂದಿರಿ, ತಂಡ ಎತ್ತನ ಕಾಣಿಸ್ತದ. ಇಂಥ ಬ್ಯಾಸಿಯಾಗ ನಮ್ಗೆ ತಂಡಿ ಹತ್ತಿಲ್ಲ. ಹುರುಪ ಹೇಳರಿ ಏನ್ ಮಾಡ್ತದಪ್ಪ ನಿಮಗ? ಯಾಕಂದ್ರೆ ಈಗಿನ ಕಾಲದಾಗಿರೋ ಸ್ವಾಮಿಗಳು ಬಹಳ ಹುರುಪಿರ್ತಾರ. ಏ ಯಪ್ಪ ಯಪ್ಪ ಮುದ್ದಾರ ಮೊನ್ನೆ ಅಮಾಸಿ ದಿವಸ ಕಾಯಿ ಒಡ್ಲಕ್ ಮಠಕ್ಕೆ ಹೋಗಿದ್ದೇವಿ. ಮಠದಾಗೂ ಕಾಣಲಿಲ್ಲ, ಈ ಕಡೆ ಊರಾಗೂ ಕಾಣಲಿಲ್ಲ. ಎಲ್ಲಿ ಹೋಗಿದ್ರಿ? ಹಿಂಗ್ಯಾಕ್ ಮಾತಾಡ್ತು ಕೃಷ್ಣ? ತೊಳಗಿರುವ ನಿತ್ಯಮ್ಮವ್ರ ಭಾಗ ತರಬೇಕಾಗಿತ್ತು. ಅದಕ್ಕೆ ಹೋಗಿದ್ನಪ್ಪ. ಭಾಳ ಟೈಮ್ ಆಗ್ತೈತಂತ ಜಲ್ದಿ ಓಡಿ ಬಂದ್ಬಿಟ್ಟು ಕೃಷ್ಣ. ಆಯ್ತಾಯ್ತ್ರಿ. ಈಗ ನಿಮ್ಮ ಕಾರ್ಯಕ್ರಮ ಏನಾರು ಮಾಡ್ರಿ. ಏ ಯಪ್ಪ 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 ನಾನು ಮಾಡ್ಲೆ? ಏನ್ ಹೇವ? ನಮಸ್ಕಾರ. ನಮಸ್ಕಾರ ಆಚಾರ್ಯ ಅವರೇ. ನಮಸ್ಕಾರವ ಪುಟ್ಟಿ. ಯಪ್ಪ ನಿನ್ನ ಕಾರ್ಯಕ್ರಮ ಎಟ್ಟದ ಅಟ್ಟೆ ಮಾಡು. ನಿನಗೇನು ಮೊದಲು ಲಕ್ಕೋಶಕ ಆಗಿತ್ತ? ಕೃಷ್ಣ ಆಚಾರ್ಯ ನೀಟೆಲ್ಲ ಹಾರಾಡ್ತಿ ಅಂದ ಮ್ಯಾಲ ನಾವೊಂದೆರಡು ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆ ಹ್ಞೂ ಅಂದ್ರ ಕೇಳೇ ಬೇಡ. ಕೇಳ್ರಿ, ನೋಡೋಣ. ಹೇಳಂಗಿದ್ರಿ ಹೇಳೋನು, ಒಲ್ಲೆ ಅಂದ್ರ ಆಕಿ ಏನ್ ಮಾಡ್ತಾಳ ನೋಡೋನು. ಪುಟ್ಟಿನ ಕಣ್ಣ ಬಾಳ ಚಂದ ಕಾಣಕತ್ತಾಳ. ಆಕಿ ಪುಟ್ಟಿ ಅಲ್ಲಪ್ಪು ಮನಗಂಡ್ ನಟ್ಟದಳ, ನೋಡ್ಲಕ್ ಗಿಟ್ಟದಳ. ಹಂಗ ಮಾತಾಡ್ಬೇಡ ಕೃಷ್ಣ. ಅದು ಊರಿಗೆ ಬಂದದ ಗೊತ್ತೈತಿ. ನೀ ಯಾಕೆ ಕೇಳಬೇಕು? ನಾನು ಲಟ್ಟದ ನಿನ್ನದ ಇದೇನು ಗೊತ್ತಿವತ್ತು ಹೇಳ್ಬೇಕಣ್ಣ ಅದನ್ನ. ನನ್ನ ಸೀರೆ ಇಳಿಸೂರ ಕೃಷ್ಣ ನಾವು ಒಂದೆರಡು ಪ್ರಶ್ನೆ ಕೇಳ್ತೀನಿ. ಕೇಳ್ರಲ್ಲ, ನೀರಾದವನು ಲವ್ ಮಾಡೋದು ಕರೆ ಇದ್ರ ಹೇಳ್ರಿ. ಹೊಟ್ಟಿ ಮೇಲೆ ಹೊಟ್ಟಿಗೊಂದು ಊಟ ಏನು? ಎಲ್ಲಿ ಹೋದ್ರು ಬಸವ ಮಾಸ್ತರು? ಆಚಾರ್ಯ ಅವ್ರ ನಾ ಹೇಳೇನ್ರಿ ಬಿಸು ಕಲ್ಲ. ಹೌದಾ? ಆಕಿ ಅದೇ ಕಲ್ಲಾಗಿರ್ತಾಳ್ರಿ, ಅದಕ್ಕೆ ಹೇಳಾಕಿ ನನಗೇನೋ ತಿಪ್ಪ ಹೇಳ್ದಂಗಾಗಿತ್ತು. ಆಯ್ತಾಯ್ತಾಯ್ತು ಪುಟ್ಟಿ, ಎಷ್ಟರ ಶಾಣೆ ಅದೀಯ. ಆಚಾರ್ಯರು ನೀವು ಮದ್ವಿಗೆ ಬಂದಿರ ಇಲ್ಲಿ ಏನ್ರೆ ಪ್ರಶ್ನೆ ಕೇಳಕ್ ಬಂದಿರ? ಹಂಗ್ಯಾಕತಿ ಕೃಷ್ಣ? ಹಾ ಮತ್ತ ಎದಕ್ ಬಂದಿರಿ? ಏನ್ ಮಾತಾಡತ್ತೀರಿ? ಇನ್ನೊಂದು ಪ್ರಶ್ನೆ ಆಯ್ತು. ಇನ್ನೊಂದ್ ಸ್ವಲ್ಪ ತಾಳಿದ್ರ ಯಾವಾಗ ಏನಾರ ನೀ ಪಾಸ್ ಆದಿ ಅಂದ್ರ ಪುಟ್ಟಿ ನೀವು ಸುಮ್ಮನೆ ನಾ ಮುಂದೆ ಅಲ್ಲಿ ಕುಂದ್ರತೀನಿ. ದಿನಾಲು ಹಾ ಪ್ರತಿದಿನ ಒಂಟಿಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ? ಬಂದ ನೋಡಲ್ಲಿ ಓಡಿ. ಆಚಾರ್ಯ ಅವ್ರ ಓಹೋ ಪುಟ್ಟಿ ಸೋತ್ರಿ ನೀವು. ಹೇಳಕ್ ಬರ್ಬೇಡ ಪುಟ್ಟಿ, ನೀ ಬಾಳ ಶಾಣೆ ಐತೆ ನನಗೆ ಗೊತ್ತೈತೆ. ಗೊತ್ತೈತ್ರಿ, ಅದಕ್ಕೆ ಹಂಗ ಮಾಡ್ತಾಳಕಿ. ಸೋತಿಲ್ಲ
ಆಚಾರ್ಯರ ಏ ನಾ ಏನು ಕೇಳಲಿಲ್ಲ, ನಾ ಹೇಳ ಬಿಡವ. ನನ್ನ ಮರ್ಯಾದ ಹಾಳಾಕೈತೋ ಕೃಷ್ಣ. ನಿಂದ ಆದಿಲ್ ನೋಡದ ನಡಿ ಸೆಟ್ಟಿಗೆ ಹೋಗು. ಸೆಟ್ಟಿಗೆ ಬೇಡ, ಬಡ್ಡಿ ಮಗನ ಇಲ್ಲೇ ಸ್ಟೇಜ್ ಮೇಲೆ ತೋರ್ಸು. ಸೋತಿನ ತೋರ್ಕೊ, ಮುಂದೆ ಲಗ್ನ ಮಾಡೋನ್ ಜಲ್ದಿ. ನಮ್ದು ಹೊಟ್ಟೆ ಸೈತು ಹಂಗಟ್ ಮಾಡ್ತಿ. ಆಕೆ ಹಿಂದಿರ್ತಕ್ಕ ಎಂದು ಸೋಲಂಗಿಲ್ಲ. ಹಿಂಗ ಹೌದು, ಆಯ್ತು, ನೀ ಸೋತಿ ಆತ ನಾ ಹೊಡೆದೇ ಬಿಡು. ಮತ್ತೆ ಹೇಳ ನೀವು ಲಗ್ನಕ್ಕೆ ಬಂದಿರಿ ಜಗಳಾಡಕ್ ಬಂದಿರಿ ಏನು ತಿಳಿವತ್ತಲ್ಲ ಅದೇ ನಿಮ್ದು. ಏನಾರ ಮಾಡಿ ಬ್ಯಾರೆ ಮಾಡ್ಬೇಕಾಗ್ಯದಪ್ಪ. ಸುಮ್ಮನೆ ಇರು, ಸುಮ್ಮನೆ ಇರು. ಆಗಲೇ ಕೈ ಮುಗಿದೀನಿ ಅವ್ವ. ಆಚಾರ್ಯರ ನಿಮಗೆ ಹೆಣ್ಮಕ್ಳಿಗೆ ಕೈ ಮುಗಿ ಚಟ ಭಾಳ ಇದ್ದಂಗದಾವ. ಏ ಕೈ ಮುಗಿದ ಅಲ್ಲ, ಚಿಟ್ಕಿ ಹೊಡೆದ್ರೆ ಹಾರಿಸ್ಕೊಂಡು ಹೋಗ್ತೀನಿ ನೀನು ಹುಡುಗಿನ. ಹಾರಿಸ್ಕೊಂಡು ಹೋದ ನಿನ್ ರುಂಡಾನೆ ಹಾರಿ ಹೋಗ್ತದ ಮಗನ. ನೋಡೇ ಬಿಡೋಣ. ಅದೆಲ್ಲ ಬ್ಯಾಡ ಕೃಷ್ಣ, ನಾನು ಮರ್ಯಾದೆ ತೆಗಿಬ್ಯಾಡ. ಜರ ನೀವು ಎದಕ್ಕೆ ಬಂದಿ ಅದನ್ನ ಮಾಡ್ತೇವೆ. ಸದ್ ಇಲ್ಲಿದಿಂದ ಕಳ್ಕೊಂಡು ಹೋಗ್ತು. ಅದು ಹೇಳೇ ಬಿಡ್ತೀನಿ, ಜಾಸ್ತಿ ಮಾತಾಡೋದ. ಹೇಳಿ ನೇರವಾಗಿ ಕಾರ್ಯಕ್ರಮ ಬಾ. ದಿನಾಲು ಪ್ರತಿದಿನ ಮನುಷ್ಯನು ಚಡ್ಡಿ ಹಾಕೊಳಕ್ ನಿಂದಿರ್ತ. ಆಯ್ತ್ರಿಪ್ಪ, ಶಾಣಕ್ಕೆ ದಿನ ಒಂದೊಂದು ಊರ್ ತಿರುಗ್ತೇವ. ನಾವು ವರ್ಷದಾಗ ಒಂದು ಪೀಕ್ ತೆಗ್ಯಾವ. ಹೌದು ಕೃಷ್ಣ, ಹೇಳ್ರಿ. ಜಲ್ದಿ ಟೈಮ್ ಆಗೈತಿ. ಒಂದವರ್ಗ ತರ್ಕೊಂಡ್ ಬಂದ್ಬಿಡಪ್ಪ, ಮುಗಿಸ್ಬಿಡ್ತೀನಿ ಮಂತ್ರನ. ಹೆಂಗಂದ್ರೆ ಹೌದು ಮಂಜು ಸಾಹೇಬ್ರ, ಓ ಮಂಜು ಸಾಹೇಬ್ರ, ನಮಸ್ಕಾರ ಸುಗುರಪ್ಪನವರಿಗೆ. ಓ ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ನಿಮಗೂ ಲಗ್ನ ಪತ್ರ ಕೊಟ್ಟಾರೇನ್ರಿ? ಲಗ್ನ ಪತ್ರಿಕೆ ಕೊಡಲಾರ್ದೆ ಬರುವಷ್ಟು ಮುತ್ತಾಳನಂತ ತಿಳ್ಕೊಂಡಿದ್ದೇನೆ ಅವನನ್ನ. ಹಂಗಲ್ರಿಪ್ಪ, ಸಾಹೇಬರು ಲಗ್ನ ಪತ್ರ ಕೊಟ್ಟವಾತ ನಿಮ್ಮ ಮನೆಗೆ ಕಳಿಸಿದ್ರು. ನಾವು ಆದ ಟೈಮ್ದಾಗ ನೀವು ಮನೆಯಲ್ಲಿ ಇರಲಿಲ್ಲ, ಪಕ್ಕದ ಮನೆ ಹುಡುಗನ ಕೈಯಾಗ ಕೊಟ್ಟು ಬಂದಿದ್ದೆ. ಅವ ತಂದು ನಿಮ್ಮ ಕೈಯಾಗ ಕೊಟ್ಟಾನೇನಂತ ಕೇಳ್ದರಿಪ್ಪ. ಓಹೋ, ಈಗ ಕೊಟ್ಟಿದ್ದಾನೆ ಅಂದ್ರ ಪರವಾಗಿಲ್ಲ, ಮುಚ್ಕೊಂಡು ಕೂಡ್ರಿ. ಕೃಷ್ಣ, ಏ ಕೃಷ್ಣ, ಕೃಷ್ಣ, ನಾವು ನೀ ಯಾಕೆ ಕೂತು ನೀನು ನೆತ್ವಾರ ನೀನು ನಿಂದ ಅಲ್ಲ ಜಾಗದು ಕೃಷ್ಣ, ಜಾಗನೇ ಗೊತ್ತಾಗಲ್ಲ. ಏ ಕೃಷ್ಣ, ಇಲ್ಲಿ ಕೇಳು, ಜಗಳ ಆಡಿಬ್ಯಾಡ್ರು, ನಿಮ್ಮ ಕೈ ಮುಗಿತೀನಿ. ಕುಲ್ಲ ಬರ್ತೀನಿ, ಕರ್ಕೊಂಡು ಬರ್ರಿ ಜಲ್ದಿ, ಮುಗಿಸಿ ಬಿಡ್ತೀನಿ ಮಂತ್ರನ. ರೂಪ ಅವ್ರು ಕರ್ಕೊಂಡ್ಬರ. ಶುರು ಮಾಡ್ರಿ ನಿಮ್ಮ ಮಂತ್ರ. ಆಚಾರ್ಯ ಅವ್ರ ಟೈಮ್ ಭಾಳ ಆಗಿತ್ರಿ, ನೀವು ಕಡಿ ಮಂತ್ರನ ಅಂದ್ ಬಿಡ್ರಿ. ಯಾಕಂದ್ರ ಮಂದೆಲ್ಲ ಹಸದ್ ಕೂತೈತ್ರಿ, ಊಟಕ್ಕೆ ಹೋಗ್ಬೇಕ್ರಿ. ನೋಡ್ರಿ, ಊಟ ಇಲ್ಲ ಅಲ್ಲೇ ದೇವ್ರ ಗುಡಿಯಾಗ ಮಾಡ್ರಿ. ಆಯರ್ ಮಾತ್ರ ನನ್ನ ಕೈಯಾಗ ಕೊಡ್ರಿ. ಕೊಡ್ರಿ ನಿಮ್ಮ ಕೈಯಾಗ. ಕೊಗಟನೂರ ಜಾತ್ರೆಗೆ ಬಾರ ಇವು ಮಂತ್ರ ಇವ ಆಚಾರ್ಯ ಹೌದ ಏನಲ್ಲತ್ತಿನ ನೀನೇ ಕರ್ಕೊಂಡ್ ಬಂದಿದ್ ಮಗನ. ಯಪ್ಪ, ನಾನು ಮರ್ಯಾದೆ ಕರಿಬೇಡ. ಈ ಸದ್ದ ಲಗ್ನ ನಡೆದೈತಿ, ಮಂತ್ರ ಓದು ಮಂತ್ರ. ಇನ್ನೊಂದ್ಸರಿ ಮನೆ ಕೃಷ್ಣ, ನಿನ್ನ ಮಾತ್ರ ಗೊತ್ತಿದ್ದಿಲ್ಲ. ಗೊತ್ತಿತ್ತು ನೀ ಈ ನಮನ ಮಂತ್ರ ಓದ್ತೇನೆ, ನನಗೇನು ಗೊತ್ತ. ನಂದು ತೆಗೆದು ನಿಂದ ಇಟ್ಟಿದ್ನಿ ಅಂದ್ರೆ ಎಲ್ಲಿ ಏನದು? ಮಂತ್ರ 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 ಆಚಾರ್ಯರ ಮಂತ್ರ ಓದ್ರಿ, ಟೈಮ್ ಯಾಕೆ ಹೋತ್ರಿ? ಕೆಂಪನ ಗಲ್ಲದ ಪೋರಿ
ಮದುವೆ ಮಂತ್ರ ನಿನ್ನ ಅವ್ ಮದ್ವಿ ಮಂತ್ರ ಇರ್ಲಿ ಲಗ್ನ ಮಂತ್ರ ಇರ್ಲಿ ಅವ ಹಾಡ್ದಾಗ ನೀ ಯಾಕೆ ಕುಣಿಲಕತ್ತಿ ಮತ್ ಈಗ ಯಾಕೆ ಕುಣಿಲಕತ್ತಾಳ ಎಮೋಷನ್ ಅನ್ನೋದು ನಿಮ್ ಇಬ್ಬರದು ತಿಂಡಿ ಬಾಳ ಹೆಚ್ಚಾಗೈತಿ ಹೌದಲ್ಲ ನಮ್ಮ ತಿಂಡಿ ಕೇಳ ನಿಂದ ಎಷ್ಟು ತಿಂಡಿ ಮತ್ತ ಅವ ಹಾಡಾಗ ಹೌದು ನಮ್ಮ ಲಯ ಬರ್ತದಪ್ಪ ಏ ಕೃಷ್ಣ ನಿನಗ ಲಯ ನಮಗೈತಪ್ಪ ಲಯ ನೀ ಈ ಸತ್ ಮೊದಲ ಮಂತ್ರ ಹೋದಪ್ಪ ನಮ್ಗೆ ಜಗಳ ಹತ್ತೈತಿ ನಮಗ್ ಸಜ್ಜಿಗೆ ಬೀಳ ಹತ್ತೈತಿ ಒಟ್ಟು ಹಾಳು ಮಾಡಿ ಆಯ್ತಾಯ್ತು ಸಮಾಧಾನ ಸಮಾಧಾನ ಮಂತ್ರ ಹೇಳ್ರಿ ಹಾರ ಹಾಕ್ರಿ ತಾಳಿ ಕಟ್ರಿ ಸರಿ ಓಕೆ ಎಲ್ಲರೂ ಅಕ್ಷತೆ ಕಾಳ ಎಲ್ಲರಿಗೆ ಹೀಗೆ ಕಳ್ಕೊಡು ಕೃಷ್ಣ ಎಂತವ್ರಿ ನೀವು ಇವು ಅಕ್ಷತಿ ಕಾಳ ಜರ ಅಂಟಾಯ್ತು ನಾಲಿಗೆ ಯಾರಿಗೆ ಅಂಟಂಟೈತೆ ಹೌದು ಅಂಟಂಟಿದ್ರೆ ಆಪರೇಷನ್ಗೆ ಹೋಗ್ಬೇಕು ಸರಿ ಸರಿ ಮಂಜು ಸಾವ್ರ ಎಟ್ಟಾಡಿ ಕೇಳ್ರಿ ಹಿರಿಯರು ಎಲ್ಲರೂ ಮುಂದೆ ಬರ್ತಾರ ಹಿರಿಯರ ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಹರ 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 ಪಾರ್ವತಿ ಶಿವ ಹರ ಮಹಾದೇವ ದೇವರ ದಯದಿಂದ ಮದ್ವೆ ಅಂತೂ ಆಗೋಯ್ತು. ನಡ್ರಪ್ಪ ಎಲ್ಲರೂ ಊಟ ಗೀಟ ಹಾಕಿರ್ತಾರ. ಊಟ ನಾವು ಬರೋರಲ್ಲಪ್ಪ. ಹಿರಿಯರಿಗೆ ನಮಸ್ಕರಿಸಮ್ಮ. ಅವರ ಚಂದಂಗೆ ಪುಟ್ಟಿ ಪುಟ್ಟಿ ನಾಕೆ ನಾಕೆ ಗಪ್ಲೆ ನನಗೆ ಹಿರ್ತಾರ ಬಿಟ್ಟಾರ ಮದ್ವೆಯಾಗ ಹೆಸರು ಹೆಣ್ಮಕ್ಳು ಅವ್ರು ಕೇಳ್ತಾರ ಬಾಯ್ ಪನಿಕ ನಿನಗೆ ಇದ್ರೆ ಹೇಳ್ಬೇಕಲ್ಲ ನೀ ಅವರ ಚಂದಂಗೆ ಒಡಪಾಯ್ಟ ನಿಮ್ ಗಂಡಸರು ಹೇಳ್ಬರಿ ಫಸ್ಟ್ ಆಗಿ ಇವತ್ತ ಮಾಡ್ತೀವಿ ನಿಂದ ಎಲ್ಲ ಮದುವೆ ಆಗತ್ತೆ ಫುಲ್ ಫುಲ್ ನಗ್ತಾರ ಫಸ್ಟ್ ಆಗಿ ತಾಮರ ಮೇಲೆ ಇರೋದು ತಾಯಿ ತಂದೆ ಹೆಸರು, ಆರ್ತಿ ಮೇಲೆ ಇರೋದು ಅಣ್ಣ ತಮ್ಮರ ಹೆಸರು, ಮಾಂಗಲ್ಯ ಮೇಲೆ ಇರೋದು ನನ್ನ ಪತಿರೇಯರ ಹೆಸರು ಮಂಜು ಅಂತ. ರಾತ್ರಿ ಗದ್ಗಾನ ಆಡ್ರಿ ಇಬ್ರು ಕೊಡಿ ಪುಟ್ಟಿ ಏನಂದಿ ಅಪ್ಪನ ಚಂದಂಗೆ ಒಡಪಾಯಿಟ್ಟ ಅವರ ಹೆಸರು ಹೇಳ್ರಿ ನಾಚಕ್ ಹೋಗ್ಬೇಡ್ರಿ ಮದುವೆ ನಾಚಿಕೆ ಇರುದರಿ ಇವತ್ತು ಹಣ್ಣು ಪುಟ್ಟಿ ಅಂದ್ರೆ ಇವತ್ತು ಗಿಂಡಿ ಕಡಲ್ಲ ನೀನ್ ಮಿಕ್ಕಿದ ಮಗ ನೋಡಪ್ಪ ನಾಟ ಸಸ್ಪೆಂಡ್ ಹೇಳ್ಬಿಟ್ಟಿದ್ದೆ ಒಂದ್ ಜರ ದೂರ ಸರಿತೀರಿ ನಿಮ್ದೇ ಕಡಲ್ಲ ಅನ್ಸಲ್ಲ ಈಗ ನಾವು ಆಚಾರ್ಯ ಯಪ್ಪ ಗಣಸರು ಗಣಸರ ಅಣ್ಣ ಚಂದಿಗೆ ಒಡ್ಪಾಗಿಟ್ಟು ಅವರ ಹೆಸರು ಆಕಾಶಕ್ಕೆ ಚುಕ್ಕಿ ಚಂದ, ಭೂಮಿಗೆ ಹಸಿರು ಚಂದ. ನನ್ನ ಈ ಮನೆಗೆ ನನ್ನ ಒಡತಿ, ನನ್ನ ಹೆಂಡತಿ ಭಾರತಿ ಚಂದ. ಯಪ್ಪ ನೀನ್ ಹೇಗೆ ನಿನಗ ಚಂದ ನಮಗ ಚಂದ ಚಂದ ಏ ನಮಗ್ ಚಂದು ಬರ್ತಾರೆ ಎಲ್ಲಾರ ಊಟಕ್ಕೆ ಬರ್ರಿ ಎಲ್ಲ ಊಟ ಮಲ್ಲೇನ್ ಗುಡಿಯಾಗೈತಿ ಊಟ ಅಲ್ಲಿ ಮಾಡ್ರಿ ಅಯ್ಯನ ಕೇಳ್ಕೊಳ್ರಿ ಯಪ್ಪ ನಡಿ ಹೋಗೋಣ ಪುಟ್ಟಿ ಊಟಕ್ಕೆ ಏನು ಮಾಡ್ಸ್ಯಾರ ಪುಟ್ಟಿ ನೀ ಊಟಕ್ಕೆ ಏನೇನ್ ತಿಂತಿ ನಮಗ್ ಇಂಥ ಸಾಗ ಊಟ ನಡೆ ಹಾಂಗ್ ಕೇಳೋದಲ್ಲ ಅವ್ರಿಗೆ ಆಚಾರ್ಯವ್ರ ನೀವು ಕೇಳ್ಬರ್ರಿ ನಮ್ಮ ಹೋಗಿಯಪ್ಪ ಹೋಗೋಣ ಹೊಟ್ಟಿಗೆ ಏನ್ ತಿಂತೀರಿ ದೇವ್ರ ದಯದಿಂದ ಮದ್ವೆ ಅಂತೂ ಬಹಳ ಸುರಕ್ಷಿತವಾಗಿ ಆಯ್ತು. ಎಲ್ಲರೂ ಊಟ ಮಾಡಿ ಮನೆಗೆ ಹೋಗೋಣ. ನಡ್ರಿ ಆಚಾರ್ಯರು, ಹಿಂಗ್ಯಾಕ್ ನಿಂತೀರಿ? ನಡ್ರಿ
ಕೊಡ್ತೀವಲ್ಲ ಹಿಂದಿನ ಬಾಗಿಲೇ ಗಪ್ಪಪ್ಪ ಅವ್ವ ನೀವು ಹಂಗ ಮಾಡಬೇಡ ನಾವು ಹಿಂದಿನ ಬಾಗಿಲೇ ನಿಮ್ಗೆ ಎಲ್ಲ ಮುಟ್ಸಿರ್ತೀವಿ ಬರ್ತೇವೆ ಬರ್ರಿ ನೋಡೋಣ ಕೊಡ್ರಿ ಮತ್ತೆ ಹಿಂದಗಡೆ ಓದಿಬೇಡ್ರಿ ಆಯ್ತಾ ನೀವು ಹಂಗ ಹೋದ್ರೆ ನಮಗೆ ಗೊತ್ತಿರ್ತೀನಿ ತಗೋರಿಪ್ಪ ದಕ್ಷಿಣ ಏನು ಶತದ ನಿತ್ತು ಯಪ್ಪ ಸ್ವಾಮಿ ಇದನ್ನ ಬೇರೆ ನಮಗ ವ್ಯವಹಾರ ವಹಿಸ್ಬಿಟ್ಟಾರ ಬಸ ಮುತ್ತಾರ ಹೆಂಗ್ ಮಾಡುದ್ರಿ ಅಪ್ಪ ಯಾವ್ದಿಕ್ರಿ ಅದು ನಮ್ಗೊಂದು ಗೊತ್ತಿಲ್ಲ ಆ ಕಡೆ ನಾಲೇಜ್ ಇಲ್ಲ ಕೊಡ್ತೀನಿ ಹೌದಾ ಬರ್ರಿ ಬಾರ ಮಗಳ ಸರಸರ ಬಾರ ಮಗಳ ಬಾ ಸರಸರ ಬಾ ಜಲ್ದಿ ಬಾರ ನೀನ್ ನವ್ನ ಯಪ್ಪ ನನ್ನ ಜಲ್ದಿ ಬಾತ್ ಕರ್ಕೊಂಡು ಹೊಂಟಿಲ್ಲ ಎಲ್ಲಿ ಕರ್ಕೊಂಡು ಹೊಂಟಿ ಅವ್ರದ್ದೇನ್ ಕೇಳ್ತೆ ಯವ್ವ ನಂದು ಕೇಳ ಹೇಳ ನಿನಗ ಕನ್ಯಾ ಯಾವ ದಿಕ್ಕಿಗೆ ಸಿಗ್ತಾವ ಅಂತ ಹೇಳಿ ಹೋಗುನಂತ ಬಾರ ಯವ್ವ ಸರಸರ ಬಾ ನಡೀರಿ ಹೋಗೋಣ ಯಾಕೆ ಮಾವ ಮುಂಜಾಳೆ ಎದ್ದು ಮಗಳು ಕರ್ಕೊಂಡು ಲಕ್ಷ್ಮೀ ಗುಡಿ ದಾರಿ ಹಿಡಿದು ಹೊಂಟಿಯಲ್ಲ ಯಾಕ ಎಲ್ಲಿ ಹೊಂಟಿರಿ ನಿನ್ನ ಮಾರಿ ನೋಡಂಗ ಏ ಹುಡುಗನ ಸಿಗತಿ ಕನಸಿನಾಗ ಬಂದಂಗ ಬಂದರಿಟ್ಟ ಆ ಮಗನೇ ಅಲ್ಲಲೇ ಮಗನೇ ನೀ ನಾವು ದಾರಿ ಈ ಕಡೆ ಹೊಂಟಿವಿ ನೀ ದಾರಿ ಯಾಕೆ ಹೊಂಟಿಲ್ಲ ಮಗನೇ ಮಾವ ನನಗೂ ಯಾವ ದಿಕ್ಕಿಗೆ ಕನ್ಯಾ ಸಿಗತೈತೆ ಅಂತ ಶೇಖರು ಮುತ್ಯಾರ ಕಡೆ ಪಂಚಾಂಗ ಕೇಳಕ್ ಹೊಂಟಿನೋ ಮಾವ ಯಪ್ಪ ಏ ಡ್ಯಾಡಿ ಆ ಪಂಚಾಕ್ಷ ಹೇಳು ಸ್ವಾಮಿಗಳನ್ನ ಇಲ್ಲೇ ಕರ್ಸ್ಬಿಡ ಅವ್ರಿಗೊಂದ ಕನ್ಯಾ ನೋಡ್ದಂಗ ಆಕತಿ ನನಗ ವರ ನೋಡ್ದಂಗೂ ಆಕತಿ ಎಲ್ರಿಗೂ ಎಲ್ರಿಗ ಸೊಮ್ಮೆ ಆಕತಿ ಮಾಮ ಅಟ್ ಮಾಡಿಬಿಡೋಲ್ಲ ನಿನಗೂ ಪುಣ್ಯ ಹತ್ತೈತಿ ಮತ್ತ ಅದೇನ್ ಸಿಗ್ತದ ನೀನ್ ನಮ್ಮನ ಯಾಕ ವಾರ ಅದಾವ ಎಷ್ಟು ಒಂದು ಮಗಳು ಅಂತ ಹೇಳಿದ್ರ ನನಗ ಬುದ್ಧಿ ಹೇಳಕ್ ಬರ್ತೆ ನೀನ್ ನಮ್ಮನ ಅಡ್ನಾಡಿ ಅಲ್ಲವ ಅದೇಂಗ ದಾರಿ ಒಂದು ಕೂಡ್ತದ ಎಲ್ಲ ದಿಕ್ಕಿಲ್ಲ ಹಂಗ ಒಂದು ಕೂಡ್ತಾವ ಕೊಡಂಗಿಲ್ಲ ದಾರಿನೇ ಬೇರೆ ಐತಿ ಅವನ ದಾರಿನೇ ಬೇರೆ ಐತಿ ಮಾಮ ಬ್ಯಾರೆ ಆದ್ರೆ ಏನಾಯ್ತು ಒಂದು ಸಲ ಇಬ್ಬರನ್ನ ಕೂಡಿಸಿ ಡಿಕ್ಕಿ ಹೊಡಿಸ್ಬಿಡು ಎರಡೂ ಮನಸ್ಸು ಕೂಡಲ್ ಸಂಗಮ ಆಗಿಬಿಡ್ತಾವ ಅಲ್ಲ ಅಂದ್ರೆ ಪ್ಯಾಲಿ ಇವ ಬೇರೆನೇ ಇರ್ತಾನ ಅಂದ್ರ ನನ್ನ ಮಗಳನ್ನ ಜೋಡಿ ಮದುವೆ ಮಾಡ್ಕೊಡ್ಬೇಕಂತ ಮಾಡಿ ನಮಗನ ಹೌದು ಮತ್ತ ಯಾಕ ಇದ್ರಾಗ ಏನ್ ತಪ್ಪೈತಿ ನಾ ಏನ ಕುರುಡದಿನ ಏನ ಕುಂಟದಿನ ಏನ ಊರು ತುಂಬಾ ತಿರುಗಾಡಿ ದಾರು ಕುಡಿ ಉಡಾಳದಿನ ಕಾಸ ಸ್ವಾದರ ಮಾವನ ಮಗಳ ಮದುವೆ ಆದ್ರ ಇದ್ರಾಗ ಏನ್ ತಪ್ಪೈತಿ ಹೌದಪ್ಪ ಕೃಷ್ಣಪ್ಪ ಇಟ್ಟೆಲ್ಲ ಚಂದ ಕತಿ ಹೇಳ್ತೀನಿ ಹಾ ಮಗಳು ಕೊಟ್ಟು ನಾನು ಬಂಗಾರದಂತ ಮಗಳು ಕೊಟ್ಟು ನಿನಗೆ ಮದುವೆ ಮಾಡ್ಬೇಕಂತ ನೀ ಹೇಳ್ತಿದಿ ಮಾಡ್ಬೇಕು ನಿನ್ನ ಹೆಸರ್ಲೆ ಏನೈತಿ ಅದನ್ನ ಹೇಳ ಮಗ ಮಂಜ ನೆಪ್ಪದೇನು ನಿನಗ ಮಾವ ನನ್ನ ಹೆಸರಲ್ಲೇ ಕೇಳ್ತಿ ಹಾ ಅಂದಂಗ ನಿನ್ನ ಮಗಳ ಹೆಸರಲ್ಲೇ ಏನೈತಿ ಅಯ್ಯಯ್ಯ ನನ್ನ ಹೆಸರಲ್ಲೇ ಒಂದು ಮನೆ ಐತಿ ಅದ್ರ ಬಗ್ಲ ಇನ್ನೂ ಹಚ್ಚಿಲ್ಲ ನೋಡ ಕೃಷ್ಣ ನನ್ನ ಮಗಳ ಹೆಸರಲ್ಲೇ ಒಂದು 30-40 ಸೈಟ್ ಒಳಗೆ ದೊಡ್ಡದೊಂದು ಬಿಲ್ಡಿಂಗ್ ಐತಿ ಏಯಪ್ಪ ಅದಕ್ಕಿನ್ನೂ ಬಾಗ್ಲ ಮುಚ್ಚಿಲ್ಲ ನೋಡ್ತಾ ನೋಡಿ ಕುಂಡ್ರಿಸ್ಬೇಕಂತ ಹೇಳಿ ಬಿಟ್ಟಿವಿ ಈ ಸದ್ ನಾವೇನ್ ಮಾಡಿ ಗೊತ್ತನ್ನೋದಕ್ಕೆ ಏನ್ ಮಾಡಿರಿ ಅದಕ್ಕ ಬಿಳಿ ಪರ್ದ ಎರೆದು ಬಿಟ್ಟಿವಿ ನಾವು ಮಾವ ಅದಕ್ಕ ಬಿಳಿ ಪರ್ದಾನ ಯಾಕೆ ಎಳಿಬೇಕಾಗಿತ್ತು ಸುಮ್ ಹಂಗೆ ಕುಲ್ಲ ಬಿಟ್ರ ಬಾಳ ಚಂದ ಕಾಣ್ತಿತ್ತಾರ ಕೊಡ್ಲ ಚಪ್ರೇಶ್ ನನ್ನ ಮಗಳ ಮನೆ ಅಂದ್ರೆ ಕೊಡಂಗೆ ಕೇಳ್ದೆ ನಮ್ಗನ ಮತ್ ಏನೈತದು ಏ ಬಾಯ್ ಚಪ್ರೇಶಿ ಇಲ್ಲಿ ಬಾರೋ. ಹೇಳು ಏನಾಯ್ತು ಕರೆಂಟ್ ಫಿಟ್ಟಿಂಗ್ ಮಾಡಿ
ಹಾ ಅದು ಬಿಲ್ಡಿಂಗ್ ಎಲ್ಲ ರೆಡಿ ಐತಿ ಅಂದ್ರ ನಿಮ್ಮ ಮನೆಗೆ ಕರೆಂಟ್ ಬರ್ತೈತೆ ಅಂದಂಗಾತು. ಬರ್ಲಿ ಕರೆಂಟ್ ಇದ್ರ ಮನಿ ಬಾಳ ಚಂದ ಕಾಣ್ತೈತಲ್ಲ. ಮೈ ಜುಮ್ ಜುಮ್ ಅಂತಪ್ಪ. ಯಾಕ ಒಂದ್ ಸಲ ಹೊಡೆಸ್ಕೊಂಡ್ ನೋಡ್ರಲ್ಲ, ಇಬ್ಬರಿಗೆ ಗೊತ್ತಾಕೈತಿ ಅಪ್ಪ ಮಗಳಿಗೆ. ಏನಪ್ಪ ಕರೆಂಟ್ ಹಿಡಿದ್ರ ಮೈ ಜುಮ್ ಜುಮ್ ಅಂತದ ಕರೆನಾ? ಸುಮ್ಮನೆ ಅವನ ಕರೆಂಟ್ ಶಾಟ್ ಹೊಡ್ಕೊಂಡು ಸತ್ತಿ ಅಂತಂದ್ರ ನಾವ ಗೋಳಾಡ್ಬೇಕಾಕತಿ. ಕರೆಂಟ್ ಹೊಡ್ಕೊಂಡು ಸಿಕ್ಕಂಗ ಎಲ್ಲಾರ ಹೊಡೆಸ್ಕೊಂಡು ಸತ್ತಿ ಅಂತಂದ್ರ ನಿನ್ನ 8 ಕಾಲಿನ ಹೆಲಿಕಾಪ್ಟರ್ನ್ಯಾಗ ಹೊತ್ಕೊಂಡು ಹೋಗ್ತಾರ. ನೀನು ಮುಂದೆ 8 ಕಾಲಿಕಾಪ್ಟರ್ ಹೆಲಿಕಾಪ್ಟರ್ ಅದು ಹೋಗೋದೊಳಗ ನಾವು ಹಿಂದಿಂದ ಹೊಯ್ಕೋತ ಬರ್ಬೇಕಾಕತಿ. ಇವನೇನ್ ಕೇಳ್ತಿದಿ? ಅಲ್ರಿ 8 ಕಾಲಿನ ಹೆಲಿಕಾಪ್ಟರ್ ಅಂತೇಳಿ ಅಂದ್ರಿ, ಅದು ಹೆಂಗಿರ್ತೈತಿ? ನಾಳೆ ನಮ್ಮ ಅಪ್ಪ ಸತ್ತಾಗ ಬಾ ಗೊತ್ತಾಕತಿ 8 ಕಾಲಿಗೆ ಗೊತ್ತಾಗ್ತೈತಿ. ಮಾವ ಅಂದ್ರೆ ನೀ ಯಾವಾಗ ಸಾಯ್ತಿ? ಇವನ್ ಜೋಡಿ ಬಾಳ ಹೊತ್ತು ಮಾತಾಡುದು ಬೇಡ. ನಿನ್ನ ಹೆಸರ್ಲೆ ಏನೈತಿ ಅಂತ ಕೇಳಕತ್ತಾನ. ಮ್ಯಾಲಿನ ಹಿಡಿದು ತಳತ್ತಾನ. ನಿನ್ನ ಹೆಸರ್ಲೆ ಏನೇನದಲ್ಲ ಒಟ್ಟು ಹೇಳ್ಬೇಡಿ. ಅವ ನನ್ನ ಹೆಸರ್ಲೆ 3 ಎಕರೆ ಹೊಲ ಐತಿ. ಅದು ಎಲ್ಲೈತಿ? ಸುಡುಗಾಡ್ಲಿ ಅಡಿಗೆ ಮನೆಗೆ ಐತಿ ಮಗನ. ಬಾಳ ಕುರ್ಸಲ್ಲ ವೈದು ಜಮೀನಲ್ಲಿ ಇರ್ತೈತಿ, ಅಡವ್ಯಾಗ ಇರ್ತೈತಿ ಮಗನ. ಹಂಗಲ್ಲ ಮಾವ, ನಿನ್ನ ಮಗಳ ಹೆಸರಾಗಿತ್ತು ಭೂಮಿ ಏನು ಹೊನಗಡ್ಡೆಗ ಐತೋ, ಏನು ಈ ಕಡೆ ಎರ್ಯಾಗೈತೋ, ಏನು ಹಿಂದೆ ಕಳೆ ತೆಳಗ ಐತೋ, ಯಾವ ಸೀಮ್ಯಾಗ ಐತೆ ಅಂತ ಕೇಳಿದೆ ಮಾವ. ಹಿಂಗ ನಡ್ಕ ಹೇಳ್ತೀನಿ. ಇಲ್ಲೇ ಗುಡ್ಡು ತೆಳದ 3 ಎಕರೆ ಜಮೀನು ಐತಿ ಮಗನ. ನನ್ನ ಮಗಳ ಹೆಸರ್ಲೆ 3 ಎಕರೆ ಇದ್ದಿದ್ದಾಗ ಏನಾಗೈತಿ? 3 ಎಕರೆ ಜಮೀನು ಇದ್ದಿದ್ದು ನಟ್ಟು ನಡ್ಬಾರ್ಕ ಈ ಕ್ಯಾನಲ್ದವ್ರು ಬಂದು ಕಾಲುವೆ ಹೈಸ್ಬಿಟ್ಟಾರ. ಹಂಗಾಗಿ ಏನು ಆಗ್ಬಿಟ್ಟೈತಿ, ಈ ಕಡೆ ಒಂದು ಪಟ್ಟಿ ಈ ಕಡೆ ಒಂದು ಪಟ್ಟಿ ಆಗಿ ನಡುವರ್ಕ ಕಾಲುವೆ ಆಗ್ಬಿಟ್ಟೈತಿ ಮಗ. ಮಾವ ಅಂದಂಗ ಹೊಲದಾಗ ತುಂಬಾ ನೀರ್ ಆಡ್ತಿರ್ಬೇಕಲ್ಲ. ಅಕಸ್ಮಾತ್ ನಮ್ಮ ಹೊಲಕ್ಕೆ ನೀರು ಬಿಟ್ರು ಅಂತ ತಿಳ್ಕೊ, ಹೊಲ ತುಂಬಾ ನೀರಾವರಿ ಆಗ್ಬಿಡ್ತೈತಿ ನೋಡ್ ಮಗನ. ಮಾವ ಈ ಸದ್ದ ನೀರ್ ಆಡ್ತದ ಅಂತ ಹೇಳ್ದಿ, ಹೊಲದಾಗ ಏನ್ರ ಬಿತ್ತಿರನ? ಏನು ಬಿತ್ತಿಲ್ಲ. ಇವಾಗ ಬ್ಯಾಸ್ ಎತ್ತ ಬರೇ ಕರಿಕಿನ ಬೆಳೆದಿ ಸಂಶಯ ಇದ್ರಪ್ಪ ಬಂದ ನೋಡಿ ಹೋಗುವಂತೆ. ನಮಗ ಕರಿಕ್ಯಾಗ ಪರಿಕ್ಯಾಗ ಅಡ್ಡಾಡೋ ಚಟನ ಇಲ್ಲ. ಬೇಕಂದ್ರ ಇಲ್ಲೇ ಈಶ್ವರಪ್ಪ ಸಾವ್ಕಾರ ಅಂಗಡ್ಯಾಗ 2 ರೂಪಾಯಿ ಬಂದ್ 2 ಕಡೆ ಬಾಯಿ ಇದ್ದಿದ್ದು ಕೂಡ ಸಿಗ್ತಾವು. ಅಂಗಡಿ ಇಲ್ಲಿಟ್ಟ ಕಣ್ಣ ಕಾಣಿಸಲ್ಲ ಅಪ್ಪ ಮಗಳಿಗೆ. ಆ ಕೂಡ ತಂದು ಶಿಸ್ತಾಗಿ ಹರಿಗಿಡ್ರಿ. ಸ್ವಚ್ಛ ಆದ್ರ ಅವಾಗ 8 ರೂಪಾಯಿ ಗಾಡಿ ತಂದ್ರಿ 1 ಪಾಳಿ ನೆಗಲಿ ಹಚ್ಚಿ ಹೊಡ್ದೆ ಅಂದ್ರ ನಿಮ್ಮ ಕರಿಕಿ ಹೊಲ ತೆಳಗಿಂದು ಮ್ಯಾಲಿನ ತೆಳಗ ಆ ಮ್ಯಾಲ ಅದ್ರ ಕಾಲಿಡ್ತೀನ. ನಮಗ ಕರಿಕ್ಯಾಗ ಅಡ್ಡಾಡೋ ಚಟನ ಇಲ್ಲ. ಕರ್ಕಿ ಹೊಲ್ದಾಗ ನಿನಗೆ ಅಡ್ಡಾಡೋ ಚಟ ಇಲ್ಲದ್ರ ನಮ್ಮ ಹೊಲಕ್ಕೆ ಬರ್ಬಾರ್ದು. ಏನವ ಮಗಳ ನಿನ್ನ ಹೆಸರ್ಲಿ ಏನದ ಎಂತದ ಕೇಳ್ತಾರ. ಹೆಂಗಪ್ಪ ಹಿಂದಿದ್ದವ್ರು ಹೊಡೆಯಪ್ಪ ಸುಮ್ಮನ ಎಂದೂ ಇಲ್ಲ ಮುಂದೂ ಇಲ್ಲ. ಬಂದದ ಬಾಸೋ ಬಂಗಾರ ಗಿಳಿಯ
ಕೆಲಸ ಆಗಿತ್ತು. ನೀನು ಅಂತೂ ಅಂದಂಗ ನಾಟಕ ಕಂಪ್ನಿ ಪಾಠ ಮಾಡ್ತಿದ್ದೆ ಅನ್ನಂಗಾಯ್ತು. ಮಾವ ನಾ ಏನ್ ಗಳಿಸ್ಲಿ ಸಾಯ ಹೊತ್ತಿದಾಗ ನಮ್ಮ ಅಪ್ಪ ಇದೊಂದು ಮನಿ ಬಿಟ್ಟದ ಮುಂದೆ ಹೇಳತ್ತಿ ದೇವ್ರ ಪುಣ್ಯದಿಂದ ನೌಕರಿನೂ ಹತ್ತೈತಿ. ಈ ನೌಕರಿ ಇರ್ದಿದ್ರೆ ಏನಾಯ್ತು ಈ ನಾಟಕ ಕಂಪ್ನಿಯಾಗ ದುಡಿ ಪಾಳೆ ಬರ್ತಿತ್ತು ನಮ್ದು. ಹೋಗಲ್ರಿ ಅಂದ್ರ ನೀನು ನಾಟಕ ಕಂಪ್ನಿಯಾಗ ದುಡ್ದಿ ಅನ್ನಂಗಾಯ್ತು. ನಾ ದುಡಿಲಾರ ಕಂಪ್ನಿನೇ ಇಲ್ರಿ. ಎಷ್ಟು ಕಂಪ್ನಿಯಾಗ ದುಡ್ದಿನಿ ಅಂದ್ರ ಅಷ್ಟು ಕಂಪ್ನಿ ತಲೆ ಮೇಲೆ ತಟ್ಟು ಹಾಕೊಂಡ ಹೋಗ್ಯಾವು. ಅಲ್ರಿ ಅವ್ಯಾವ ತಲೆ ಮೇಲೆ ತಟ್ಟು ಹಾಕೋಲ್ಲ ಕಂಪ್ನಿ. ಯಾಕೆ ತಟ್ಟು ಹಾಕೊಂಡ್ ಹೋಗ್ಯಾವ ಅಂದ್ರ ನನ್ನ ಮಾತು ಎಲ್ಲಿ ಕೇಳ್ತಾರ್ರಿ? ಯಾಕ್ರಿ ನಿಮ್ಮ ಮಾತೆ ಕೇಳಂಗಿಲ್ರಿ ಅವ್ರ? ಬ್ಯಾಡ್ರಿ ಅಂತ ಬಡ್ಕೊಂಡೆ. ಕೆಳಗೂ ಮುಂಜಾನೆ ಕಲೆಕ್ಷನ್ ಆದ್ರ ರೊಕ್ಕ ತಗೊಳ್ಳೋಣ, ದಾರು ಕುಡಿದು ಇಸ್ಪೇಟ್ ಆಡೋದು, ಗಲ್ಲಿ ತಿರುಗಾಡಿ ಹೆಂಗಸರು ಚಟ ಮಾಡೋದು, ಕ್ರಿಕೆಟ್ IPL ಆಡೋದು. ಹಿಂಗಾದ್ರ ದುಡ್ದವ್ರು ಸುಮ್ಮನೆ ಇರ್ತಾರೇನ್ರಿ? ಇರ್ತಾರೇನ್ರಿ? ಏನ್ ಮಾಡ್ತಾರ್ರಿ? ಪೇಟಿ ಮಾಸ್ತರ್ ಬಸಾಯಿ ಗೊತ್ತಿರೋದಲ್ಲ ಅವ್ರು ಪೇಟಿ ತಗೊಂಡು ಜಾನಮಟ್ಟಿಗೆ ಹೋಗ್ತಾರ. ಮತ್ತ ನಟರು ಈ ಥಿಯೇಟರ್ ಒಯ್ದು ಒತ್ತಿ ಇಡ್ತಾರ. ಹೋಗಲ್ ಬಿಡ್ರಿ ಅಷ್ಟೆಲ್ಲ. ಗೇಟ್ ಕೀಪರ್ ಕುರ್ಚಿ ಹಾಕೊಂಡ್ ಕೂತ್ ನಮ್ಮನ್ನ ಕಾಯ್ತಾನಂದ್ರ ಆ ಮಗ ಕುರ್ಚಿ ಮಾರ್ಕೊಂಡು ಹೋಗ್ತಾನ. ಹೌದ್ರಿ? ಮತ್ತಿನ್ನು ಉಳಿದಿದ್ದೇನಲ್ಲಿ ಏನು ಕೆಳಗ ಹಾಸಿದ್ದು ತಟ್ಟು ಒಂದ ಅದ ತಟ್ಟು ತಲೆ ಮೇಲೆ ಹಾಕೊಂಡು ಗಂಗಾವತಿನೇ ಗತಿ ಅಂತ ಹಾದಿ ಹಿಡಿದ್ ನಾವ್ ಈ ಕಡೆ 84 ಕಡೆ ಮಾರಿಗೆ. ಒಟ್ಟ ಇಂತ ಸುಮಾರು ಮಾಲಕರ ಕಂಪನಿಯಾಗ ದುಡ್ದಿ ಅನ್ನಗ ನಮಗೆ ಸಿಗುವ ಇಂಥ ಕಂಪನಿ. ಹಾ ಹೋಗಲ್ ಬಿಡು. ಇಷ್ಟು ಕಂಪನಿಯಾಗ ದುಡ್ದಿನ ಅಂತ ಹೇಳ್ತಿ. ಯಾವ್ದಾದ್ರು ಒಂದರ ಕಂಪನಿಯಾಗ ಒಂದು ಪಾಠ ಮಾಡಿ ಏನ ಮತ್ತ ಫಸ್ಟ್ ಕ್ಲಾಸ್ ಪಾಠ ಮಾಡ್ತಿದ್ದೀರಿ. ನನ್ನ ಪಾಠ ನೋಡೇ ಇಷ್ಟೆಲ್ಲ ಪಬ್ಲಿಕ್ ಬರ್ತಿತ್ತು. ಪಬ್ಲಿಕ್ ಬಂದೈತಿ ಅಂತ ಹೇಳಿ ಬರ್ತಿತ್ತಲ್ಲ, ಬಂದೈತಿ. ನೋಡ್ತಮ್ಮ ಇಷ್ಟೆಲ್ಲ ನಾಟಕದಾಗ ಪಾಠ ಮಾಡ್ತಿ ಅಂದ ಒಂದೆರಡು ಅದ್ರಾಗಿನ ಒಂದು 4 ಡೈಲಾಗ್ ಹೇಳಲ್ಲ ನೋಡು. ಯಾವ ನಾಟಕದ ಮಾತು ಹೇಳಿ ನಾನು? ಹಂಗಾದ್ರೆ ನೀ ಯಾವ ನಾಟಕ ಮಾಡಿದೆ ಆ ನಾಟಕದ ಹೇಳು. ನಮ್ಗೆ ಅಂತದ ಅದ್ರಾಗ ನೋಡ್ರಿ, ಬಬ್ರುವಾನ, ಸಂಪೂರ್ಣ ರಾಮಾಯಣ, ದ್ರೌಪದಿ ವಸ್ತ್ರ ಅಪಹರಣ, ದ್ರೌಪದಿ ವಸ್ತ್ರ ಅಪಹರಣ, ಅದನ್ನು ಮಾಡೇನೆ. ಮತ್ತೇನೇನ್ ಮಾಡ್ರಿ? ಪ್ರಾಣವಾದರೂ ಮಾನ ಬೇಕು, ಗಂಡನಿಲ್ಲದೆ ಹೆಂಡತಿಯದೆ. ಇಂಥವು ಬಾಳ ನಾಟಕ ಮಾಡೀನ್ರಿ. ಹೇಳಿದ್ರ ಬೆಳಕಾಗುತ್ತಕ ಹರಕ ಆತಾವ್. ಅವೆಲ್ಲ ಬ್ಯಾಡ್ರಿ. ಅದ್ರ ಚಂದ ಯಾವ್ದು ಪಾಠ ಮಾಡ್ರಲ್ಲ ಅದ್ರ ಒಂದು ಸೀನ್ ಮಾಡ್ತಾರೆ. ಒಂದು ಕೆಲಸ ಮಾಡ್ಲಿ, ಹಂಗಾದ್ರ ನೀ ಇಷ್ಟು ನಾಟಕ ಮಾಡಿಯಲ್ಲ ಅದ್ರಾಗ ಒಂದು ನಾಟಕ ಹೇಳ್ತೀನ. ದ್ರೌಪದಿ ವಸ್ತ್ರ ಅಪಹರಣದ ಒಂದು ಡೈಲಾಗ್ ಹೇಳಲಿ ನೋಡು. ನಿಂದು ತಿಂಡಿನೇ ಆಗೋಗ್ಬಿಡ್ಲಿ. ನಂದು ತಿಂಡಿ ತಿಳಿತದ, ಇದ್ರಾಗ ನಿಂದು ತಿಳಿತದ, ನಿನ್ನ ಮಗಳು ತಿಳಿತದ. ದ್ರೌಪದಿ ವಸ್ತ್ರ ಅಪಹರಣದ ಮಾತು ಹೇಳ್ಬೇಕಂದ್ರ ಬಳಸಕ್ ಹೋಗ್ಬೇಡ. ಮೋಸ್ಟ್ ಡೇಂಜರ್ ಇದ್ದೀನಿ ನಾನು. ನಾ ಅಂದ್ರ ನಿಮ್ ಊರ್ ಐತಿ, ನಿನ್ನ ಮರ್ಯಾದೆ ಹೋಗ್ತೈತಿ. ಬಳಸಕ್ ಹೋಗ್ಬೇಡ, ಅಷ್ಟ ಸಿಂಪಲ್ ಆಗಿ. ದ್ರೌಪದಿ ವಸ್ತ್ರ ಅಪಹರಣದ ಮಾತು ಹೇಳ್ಬೇಕಂದ್ರ ನಾನು ದುಶ್ಯಾಸನ ಪಾತ್ರ ಮಾಡಿದ್ದೆ. ಇದ್ರಾಗ ನಾ ದುಶ್ಯಾಸನ ಮಾತು ಹೇಳ್ತೀನಿ. ಆದ್ರ ಸನ್ನಿವೇಶದಲ್ಲಿ ದ್ರೌಪದಿ ಪಾಂಡವರು ಬೇಕಲ್ಲ. ನಾನು ಮಗಳನ್ನ ದ್ರೌಪದಿ ಅಂತ ತಿಳ್ಕೊಂಡ್ಬಿಡಲಿ. ನಿನ್ನ ಮಗಳ ದ್ರೌಪದಿ ಅಂದ್ಮ್ಯಾಗ ನಿನ್ನ ಭೀಮ ತಿಳ್ಬೇಕು ನಾವು ಮಾವ. ನೋಡಲ್ಲ ಅದ್ರಾಗೇನು. ನಾ ದ್ರೌಪದಿ ಪಾತ್ರ ಮಾಡ್ಲಿ? ಮಾಡಲ್ಲ. ನಾ ದ್ರೌಪದಿ ಆದ್ಮೇಲತ್ತ ನೀನಪ್ಪ ನೀ ಭೀಮಕ್ಕೆ. ಇದು ಸುಮ್ಮ ನಾಟಕ. ಹೂ ಅನ್ನಿ. ಅದಕ್ಕ ಹಿಂಗ ನಾ ಬೇರೆ ತಿಳ್ಕೊಂಡಿದ್ದೀವಿ. ಇದು ಸುಮ್ಮ ನಾಟಕ. ನಾವು ನೋಡ, ನಮ್ಮ ಅಪ್ಪ ಬೀನ, ನೀನು ದುಶ್ಯಾಸನ. ಇಟ್ಟೆಲ್ಲ ಆಯ್ತಿಲ್ಲ. ಮಗನ ಹೇಳೋಣ ಮಾತು ಮಾವ. ಹೇಳ್ಬಿಡು. ಸುಮ್ಮನೆ ದುಶ್ಯಾಸನ ಮಾತು ಬಾ ಅಂದ್ರ ಹ್ಯಾಂಗ ಬರ್ತಾವು? ನಿಮ್ಮ ಅಪ್ಪನ ಭೀಮ. ಭೀಮನು ಸಿಟ್ಟಿದೆ 4 ಮಾತು ಹೇಳು. ಆಮೇಲೆ ನನ್ನ ಸಿಟ್ಟಿನ ಮಾತು ಕೇಳು. ಬುದ್ಧರಿಗೆ ಬಿತ್ತಪ್ಪ ಈಗ ಹೆಂಗ ತಡ್ಕೊ ಮಗನೆ. ಈ ಸದ್ದು ನಾನು ಭೀಮ ಭೀಮನ್ ಮಾತಾಡೋದು.
ಎಲ್ಲ ಕೌರವರ ಕುನ್ನಿ ಶಕುನಿ ಕಪಟ ನಾಟಕಕ್ಕೆ ಜೂಜಾಟದಲ್ಲಿ ಮೋಸದಿಂದ ನಮ್ಮನ್ನು ಸೋಲಿಸಿದ್ದೀರಿ. ಈಗ ನಮ್ಮ ದ್ರೌಪದಿಯನ್ನು ನಿಮ್ಮ ವಶಕ್ಕೆ ಕೊಟ್ಟಿದ್ದೇವೆ. ನೀನೇನು ಮಾಡಬಲ್ಲೆ ದುಷ್ಟ ದುಶ್ಯಾಸನ? ಹೇ ಪಾಂಡವರೇ, ಈಗ ನಿಮ್ಮ ಪಾಂಚಾಲಿ ನನ್ನ ಸೆರೆಯಲ್ಲಿ ಇರುವಳು. ಹೇಳಿಯಂತೆ ಮೌನ ತಾಳಿರಿ, ಮನಸ್ಸಿಗೆ ಶಾಂತಿ ಮಾಡಿಕೊಳ್ಳಿರಿ. ಹೇ ದ್ರೌಪದಿ, ನಿನ್ನ ಗಂಡಂದಿರು ಮಾರಿಕೊಂಡ ಹೆಣ್ಣು ನೀನು. ನೀ ಯಾವ ದುಷ್ಟ ದುಶ್ಯಾಸನರೇ? ಎಲ್ಲೇ ಬಂದದೆ ನೀನು? ದೂರ ಸರ್ವನಿತ್ತು ಮಾತನಾಡು. ದುಷ್ಟ ಎಂತ ಸನ್ನಿವೇಶದಾಗ ಅಡ್ಡ ಬರ್ತಾರೆ ಏನ್ ಯಾರ್ರೆ? ಏ ಯಪ್ಪ, ಇವ್ ಕರೆ ಸೀರೆ ಹೇಳಕತ್ತನ. ಏ ನಾಟಕದ ಹಿಂಗ ಐತೆನ? ಅಲ್ಲಿ ಹಿಡ್ದೆ ಇಲ್ಲಿ ಹಿಡ್ದೆ ತೇಕ್ರಿಂದ ಹಾದಿ ಮೇಲೆ ಹೋಗೋರು ಯಾರ್ದಾರ ಮಾನ ತೆಗೆಯವ್ರಲೇ ನೀವು ನೀವು. ಯಾವ ಊರಿನವನಲ್ಲೇ ನೀನು? ಮನುಷ್ಯಾದಿ ದನಗಿರಾದ್ಯೋ. ಎಷ್ಟು ಚಂದವಾಗಿತ್ತು ನಮ್ಮ ಸನ್ನಿವೇಶ. ಬೆಕ್ಕ ಅಡ್ಡ ಬಂದಂಗ ಬಂದು ಎಲ್ಲ ಕೆಡಿಸಿಬಿಟ್ಟಿ, ಹದಿಗೆಡಿಸಿ ಹತ್ತಿ ಬಿತ್ತಿ ಬಿಟ್ಟಿ. ಆಯ್ತು, ಇಲ್ಲಿಗೆ ನಾಟಕ ಮುಗಿತ. ಇನ್ನ ಮುಂದಾಯ್ತು ಇನ್ನ ಐತಿ. ಮಾತಾಡಂಗ ನಿನ್ ಮಾತ ಮಾತಾಡಲ್ರಿ. ಈಗ ಸುಮ್ಮನೆ ಇದ್ರ ಮೂಡ್ ಹೋಗ್ಬಿಡ್ತೈತಿ. ಬರ್ತಾನೆ ತಡಿ ನಿಮ್ಮ ಅಪ್ಪ. ಬಂದ ಹಿಂಗಂದ್ರೆ ಹೆಂಗನೆ? ನೀ ಅಂತ ಮಾನ ಹೇಳಿ ಮತ್ತ ನೋಡ್ಲೆ ಕೃಷ್ಣ, ನಮ್ಮವ್ರಾಗಕ್ಕ ನೀ ಯೋಗ್ಯತೆ ಇಲ್ಲ ಕೃಷ್ಣ. ನೀ ಏನಿದ್ರು ನಾಟಕ ಕಂಪನಿಗೆ ಯೋಗ್ಯತೆ ನಿಮ್ಗನ, ನೀ ಅಲ್ಲೇ ಹೋಗ್ಬಿಡು. ಯವ್ವ ಮಗಳ ರಾಘವ ಬಾರವ ಹೋಗೋಣ. ಯಪ್ಪ ಹೋಗುಣ. ಯಪ್ಪ ನೀನು ನಡಿಯ, ಸ್ವಲ್ಪ ಕೆಲಸ ಐತಿ, ನಾ ಹೋಗ್ಬರ್ತೇನೆ. ಯವ್ವ ನೀನು ಆರಾಮಾಗಿ ಬಾರವ. ಯಪ್ಪ ಸ್ವಲ್ಪ ಸೀರಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ. ಬಾಚಲು ಮೋರಿ ಆ ಕಡೆ ಸೊಂಟ ಉರುಳಿತ್ತು, ಸೀದಾ ಬಾರ ಮಗಳ. ಯಪ್ಪ ಯವ್ವ ನಾವಲ್ಲೇ, ನಮ್ಮ ಅಪ್ಪ ಹೋಗ್ಬಿಟ್ಟ. ಬಾ ರಾಜ, ಇಬ್ರು ಹಾಡ್ಕೋತ್ ಕುಣ್ಕೋತ್ ನಮ್ಮ ಅಪ್ಪ ಅಂತ ಹೋದ. ಬೇಡ, ಬಾಳ ಯಾಕೋ ಬೇಡ.
ಇದು ಲಯ ಎದ್ದಿರ್ತಕ್ಕ ಮಲಗಿಷ್ಟ ಬಿಡ್ತಾನೆ ಆ? ಬೆಟ್ಟಿ ಬೇರೆ ಮಾಮ ಸಾಟ್ಲ ಬಿಡು ಮಗಳೆಲ್ಲ ಮೊದಲಿಗೆ ಚಂದ ಕುಡಿದು ಕಲ್ಕೊ ನನಗೆ ಹೇಳ್ತಿ ನಾ ಸದ್ದ ರೆಡಿ ಇದೀನಿ ಬಾ ರೆಡಿ ಮಾಮ ಬಿಡ್ಬೇಕ ನಾ ಕ್ರಿಕೆಟ್ ಒಮ್ಮೆ ಗಿಚ್ಚಿಗೆ ಹೊರಬಿಡ ನೀವು ಹೇಳ್ಬೇಕ ಮತ್ತ ಬಿಡು ಮಗಳೆಲ್ಲ ಮತ್ತ ಜಮಕ ಹುಡುಗಿರನ್ನ ಅದ್ರ ತಿಳ್ಕೊಂಡ್ರೆ ಹೊರ ಮಾಮ ಮುಗುದಿಲ್ಲ ಹೊಡಿ ಬಸ್ ಬಿಡಕ್ ಹೋಗ್ಬೇಡ ಆಗ್ಲಿ ಹೊಡಿರಿ ನೀವ ಬಿಡಕ್ ಹೋಗ್ಬೇಡ್ರ ಅವಾಗ ಚಕ್ರ ಹೊಡಿದ ಎಲ್ಲ ಜಿನ್ಸ್ ಕಟ್ಟಬಹುದು ಅದ್ರ ಮುಂಚೆ ಯಾವತ್ತೂ ಕಟ್ಟಕ್ ಹೋಗ್ಬಾರ್ದು